2 ತಲೆ ಹಾವು ನನಗೆ ಸಿಕ್ಕಿದೆ, ನಂತರ 10 ವರ್ಷ ಬದುಕಿದೆ. ಅದು ಬಿಟ್ಟರೆ 7 ತಲೆ 5 ತಲೆ ಹಾವು ಕಚ್ಚಿದ ಫಸ್ಟ್ ಮಾಡಬೇಕಾದ್ದು ನೀವು ಹೆದರಬಾರ್ದು. ಆಮೇಲೆ ನಿಮ್ಮ ಮೂತ್ರ ನೀವು ಕುಡಿಯೋದು, ಸ್ವಮೂತ್ರಪಾನ, ಅದು ಬಹಳ ಒಳ್ಳೆಯ ಕೆಲಸ ಮಾಡುತ್ತೆ, ವಿಷದ ವೇಗವನ್ನು ಕಮ್ಮಿ ಮಾಡುತ್ತೆ. ಯಾವತ್ತು ಡ್ರೈವಿಂಗ್ ಕಲಿಯುವಾಗ ಆಕ್ಸಿಡೆಂಟ್ ಮಾಡೋದಿಲ್ಲ, ಡ್ರೈವಿಂಗ್ ಕಲಿತು ಎಕ್ಸ್ಪರ್ಟ್ ಆದ ಮೇಲೆ ಆಕ್ಸಿಡೆಂಟ್ ಮಾಡೋದು. ಇವಾಗ 518 ಕಿಂಕೊಬ್ಬರೇ ಹಿಡಿದಿದೆ. ಕಾಳಿಂಗ ಏಟು ದೊಡ್ಡ ಹಾವನ್ನು ತಿನ್ನುತ್ತೆ, ಕೇರೆ ಅದಕ್ಕೆ ಬಹಳ ಇಷ್ಟದ್ದು. ಇರ್ಬೈದ ಕಡೆ 2 ತಲೆ ಹಾವು, 2 ತಲೆ ಇಲ್ಲ, ವಿಷ ಇಲ್ಲ ಅದಕ್ಕೆ. ನಾಗರಹಾವು ಮತ್ತು ಕಿಂಕೊಬ್ಬರ ಗೂಡು ಕಟ್ಟಿ ಅಂದರೆ ಎಲ್ಲೆಲ್ಲ ರಾಶಿ ಮಾಡಿ ಅದ್ರ ಮಧ್ಯೆ ಮೊಟ್ಟೆ ಇಟ್ಟು ಕಾವಲಿರುತ್ತೆ, ಕಾವು ಕೊಡೋದಿಲ್ಲ. ಹಾವು ಸಾಮಾನ್ಯವಾಗಿ ನಾಗರಹಾವು, ಕನ್ನಡಿ ಹಾವು, ಆಮೇಲೆ ಜಂಗಲ್ ಕ್ಯಾಟ್ಸ್ನಾಕ್ ಅಂತಿದೆ, ಇವಿಷ್ಟು ಸೌಂಡ್ ಮಾಡ್ತವೆ, ಅಂತ ಬುಸ್ಕೊಡ್ತವೆ. ಇನ್ನು ಸಾಸ್ಕೇಳ್ ವೈಪರ್ ಅಂತಿದೆ, ಅದು ಮೈ ಹೀಗೆ ತಿಕ್ಕೊಂಡು ಅಂತೇಳಿ ಸೌಂಡ್ ಮಾಡ್ತಾರೆ. ವಿಸಿಲ್ ಹಾಕಿದ ಕೂಡ ರಾತ್ರಿ ಹಾವು ಬರುತ್ತೆ, ವಿಸಿಲ್ ಹಾಕಬೇಡ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದರೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಪುತ್ತೂರಿಂದ ಹತ್ತೂರಿಗೆ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಖ್ಯಾತ ಉರಗ ತಜ್ಞರಾದ ಶ್ರೀಯುತ ಡಾಕ್ಟರ್ ರವೀಂದ್ರನಾಥ್ ಐತಾಳ್ಚ ಇವ್ರ ಜೊತೆಗೆ ನಾವಿದ್ದೀವಿ. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನಮ್ದು ಫಸ್ಟ್ ಕೇಳೋ ಪ್ರಶ್ನೆ ಏನಂದ್ರೆ, ನಾವು ಒಳಗಡೆ ಬರ್ಬೇಕಾದ್ರೇನೆ ನಾವು ಬೋರ್ಡ್ ನೋಡಿದ್ವಿ, ಬನ ಅಂತ ಬರ್ದಿತ್ತು. ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಒಂದು ಅರ್ಥಪೂರ್ಣವಾದ ಹೆಸರು. ಮೊದ್ಲೆಲ್ಲ ನಮ್ಮ ಹಿರಿಯರು ನಾಗಬನ ಮಾಡ್ತಾ ಇದ್ರು. ಒಂದು ಕಡೆ ಹಾವುಗಳ ರಕ್ಷಣೆ, ಮತ್ತೊಂದು ಕಡೆ ಪರಿಸರ ರಕ್ಷಣೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಾಗಬನನ ಮಾಡ್ತಾ ಇದ್ರು. ಆದ್ರೆ ಇವಾಗೆಲ್ಲ ಈ ನಾಗಬನಗಳೆಲ್ಲ ಕಾಂಕ್ರೀಟ್ ಕಟ್ಟೆಗಳಾಗಿ ಬದಲಾಗಿದೆ. ವಾಸ್ತವ ಏನಂತೇಳಿ ನೀವು ಬರೋವಾಗ ಬನ ಅಂತ ನೋಡಿದ್ರಿ ಅಂತ ಹೇಳಿ ನನಗೆ ಎಲ್ಲೋ ನಾನು ಹೊಸತು ಮಾಡ್ತಾ ಇರೋದು, ಯಾರು ಮಾಡೋದು ಮಾಡ್ಬೇಕಂತ ಹೇಳ್ಕೊಂಡು ಹಾಗೆ ಹಾವುಗಳನ್ನ ಹಿಡಿತಾ ಇದ್ದೆ. ಆಮೇಲೆ ಹಾವನ್ನ ಸಾಕಲಿಕ್ಕೆ ಶುರು ಮಾಡಿದೆ, ಆಮೇಲೆ ಅದರ ಅಧ್ಯಯನ ಮಾಡ್ಲಿಕ್ಕೆ ಶುರು ಮಾಡಿದೆ. ಹಾಗೆ ಅದಕ್ಕೆ ಸರ್ಕಾರದಿಂದ ಪರ್ಮಿಷನ್ ಸಿಕ್ಕಿತ್ತು. ಆಮೇಲೆ ಡೀಪ್ ಆಗಿ ಹೋದೆ. ಆಗ ನಂಗೆ ಮನೆಗೆ ಒಂದು ಹೆಸರು ಚಂದದ್ದು ಬೇಕು ಅಂತ, ಅದು ಚಂದ ಇರಬೇಕು, ಅರ್ಥಪೂರ್ಣ ಆಗಿರ್ಬೇಕು, ಪಕ್ಕ ಯಾರು ಅದನ್ನ ಇಡ್ಲಿಕ್ಕೆ ರೆಡಿ ಆಗಬಾರ್ದು ಅಂತ ನನ್ನ ಕನಸಿ ಬಂದದ್ದು ಬನ. ಬನ ಅಂತ ಹೇಳಿದ್ರೆ ಕಾಡು ಅಂತ, ಪರಿಸರ ಅಂತ ಅರ್ಥ. ಅಲ್ಲಿ ನಾಗಬನ ಅಂತ ಬರೋದು, ನಾಗನ ಕಲ್ಲಿಯೋದಕ್ಕೆ ನಾಗಬನ, ಬನ ಅಂದ್ರೆ ಬರೀ ಕಾಡು ಪರಿಸರ ಅಂತ. ಸೊ ನಮ್ದು ಕಾಡು ಪರಿಸರ ಹಾವುಗಳೆಲ್ಲ ಇದ್ದಾವೆ. ಹಾಗೆ ಬನ ಅಂದ್ರೆ ಸುಮ್ಮನೆ ಬನ ಅಂತ ಬರೀಬಾರದು, ಅದ್ರಲ್ಲೂ ಏನೋ ಒಂದು ಹೊಸ್ತಿರ್ಬೇಕಂತೇಳಿ ನನ್ನ ಫ್ರೆಂಡು ಡಾಕ್ಟರ್ ಉದಯಶಂಕರ್ ಅಂತಿದ್ರು, ಈಗ ಹಾಸನದಲ್ಲಿದ್ದಾರೆ. ಅವರ ಕಾಫಿ ತೋಟಕ್ಕೆ ಹೋಗಿ ಬನ ಅಂತ ಹೇಳಿಕೆ ಬಗೆ 3 ತುಂಡು, ನಗೆ 2 ತುಂಡು, ಅಂದ್ರೆ 5 ತುಂಡಿನಲ್ಲಿ ಬನ ಅಂತ ಬರುತ್ತೆ, ಪಂಚಮಂ ಕಾರ್ಯಸಿದ್ಧಿ ಅಂತ ಆ ರೀತಿಯಲ್ಲಿ ಬರುತ್ತೆ. ಹಾಗೆ ಅದೊಂದು ವಿಶಿಷ್ಟವಾಗಿ ಉಳಿತು. ಇನ್ನು ನೀವು ನಾಗನ ಕಟ್ಟೆಗೆ ನಾಗಬನ ಅಂತ ಹೇಳೋದು, ಯೂಶುವಲಿ ಕರೆಯುವಾಗ ಬನ ಅಂತ ಹೇಳಿದ್ರು ಕೂಡ ಅದು ನಾಗಬನ ಅಂದ್ರೆ ನಾಗ ಇರುವಂತಹದಂತ ಲೆಕ್ಕ. ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂದ್ರೆ, ನಾಗಬನ ಅಂತ ಹೇಳಿದ್ರೆ ಅಲ್ಲಿ ಎಲ್ಲೂ ಕಟ್ಟೆ ಇರ್ಲಿಲ್ಲ. ಸುಮಾರು ಒಂದು 20-30 ಎಕರೆ ಜಾಗಕ್ಕೆ ಒಂದು ಬನ ಇರ್ತಿತ್ತು. ಆ ಬನ ಹೇಗೆ ಅಂತ ಹೇಳಿದ್ರೆ, ಒಂದು 10 ಸೆಂಟ್ಸ್ ಜಾಗದಲ್ಲಿ ಒಂದಷ್ಟು ಮರಗಳು ಇರ್ತಿದ್ವು, ಬಳ್ಳಿಗಳು ಇರ್ತಿದ್ವು, ಅದರ ಮಧ್ಯೆ ಮರದ ಬುಡದಲ್ಲಿ ಕಲ್ಲಿರ್ತಿತ್ತು. ಅಂದ್ರೆ ನಾಗ ಆರಾಧನೆ ಅಂದ್ರೆ ಅದು ಪ್ರಕೃತಿ ಆರಾಧನೆ, ಪ್ರಕೃತಿಯಲ್ಲಿರುವಂತ. ಅದಕ್ಕೆ ದೇವಸ್ಥಾನ ಗುಡಿ ಬೇಕಂತ ಎಲ್ಲೂ ಹೇಳಿದ್ದಿಲ್ಲ ಶಾಸ್ತ್ರದಲ್ಲಿ. ಒಂದು ಮರದಡಿ ಪ್ರತಿಷ್ಠೆ ಮಾಡಿರ್ತಿದ್ರು, ಅದಕ್ಕೆ ಪ್ರತಿ ವರ್ಷಕ್ಕೊಮ್ಮೆ ಪೂಜೆ ಅಂತ ಮಾಡ್ತಾ ಇದ್ರು. ಆಮೇಲೆ 10 ಸೆಂಟ್ಸ್ ಜಾಗದ ಮರಗಳನ್ನ ಅಥವಾ ಬಳ್ಳಿಗಳನ್ನ ಯಾರು ಬಿಡ್ತಿಲ್ಲ. ಪೂಜೆಗೆ ಹೋಗುವಾಗ ಭಟ್ರೊಂದು ಸಣ್ಣ ಮಣೆ ಅಂತ ಮರದ್ದು ಅದು ಇಟ್ಕೊಂಡು ಅದ್ರ ಮೇಲೆ ಕೂತ್ಕೊಂಡು ಪೂಜೆ ಮಾಡಿ ಬರ್ತಿದ್ರು, ಕ್ಲೀನ್ ಮಾಡಿ. ಅದಕ್ಕೆ ಅಶುದ್ಧ ಅಂತ ಹೇಳ್ಕೊಂಡು ನಾಯಿ ಬರಬಾರ್ದು, ಬೆಕ್ಕು ಬರಬಾರ್ದು ಅಂತ ಏನಿಲ್ಲ. ಹಾಗೆ ಮಾಡಿದ್ರಿಂದ ಅಲ್ಲಿ ಸುತ್ತ ಪಕ್ಷಿಗಳ ಮರ ಇರುವಲ್ಲಿ ಪಕ್ಷಿಗಳು ಬಂದು ಗೂಡು ಕಟ್ಟಿದ್ವು, ಅಲ್ಲಿ ಆಶ್ರಯ ತಗೊಂಡು ಆ ಪಕ್ಷಿಗಳ ಮೊಟ್ಟೆ ತಿನ್ಲಿಕ್ಕೆ ನಾಗ ಬಂದು ಆಶ್ರಯ ತಗೊಂತು. ಅಂದಾಗಿ ಅಲ್ಲಿ ನಾಗರವಲ್ಲಿ ಇದೆ ಅಂತ ಆದ ಕೂಡ ಜನವು ಹೆದರ್ತಿದ್ರು. ನಾಗನ ಇದು ಮರ ಇಟ್ಟು ಮರದ ಬುಡದಲ್ಲಿ ನಾಗನ ಕಲ್ಲಿಟ್ಟಾಗ ಅಲ್ಲಿ ಮರ ಬೆಳೀತದೆ, ತಂಪಿರ್ತದೆ. ತಂಪಿದ್ದ ಕೂಡಲೇ ನಾಗರವು ಬಂದ ಎಲ್ಲ ಹಾವುಗಳು ಬರ್ತವೆ, ಆದರೆ ನಾಗರವು ಅದಕ್ಕೆ ತಂಪು ಜಾಸ್ತಿ ಸಿಗುವುದರಿಂದ ಅಲ್ಲಿ ಬರ್ತವೆ. ಅಲ್ಲಿ ಗದ್ದೆಗಳು ಜಾಸ್ತಿ ಇತ್ತು, ಗದ್ದೆಯಲ್ಲಿ ಕಪ್ಪೆಗಳು ಸಿಕ್ತಿತ್ತು. ಕಪ್ಪೆ ತಿಂದ ಮೇಲೆ ತಂಪಾದ ಪ್ರದೇಶ, ಅಲ್ಲಿ ಜನ ಬರುವುದಿಲ್ಲ, ಡಿಸ್ಟರ್ಬ್ ಇಲ್ಲ ಅಂತ ನಾಗರವು ಅಲ್ಲೇ ವಾಸ ಮಾಡಲಿಕ್ಕೆ ಶುರು ಮಾಡಿದವು. ಅದರೊಟ್ಟಿಗೆ ಬೇರೆ ಹಾವುಗಳು ಇಲ್ಲ ಅಂತೇನಿಲ್ಲ, ಇರ್ತವೆ. ಆದರೆ ಕ್ರಮೇಣ ಏನಾಯಿತು ಅಂತ ಹೇಳಿದರೆ, ಜನರಲ್ಲಿ ದುಡ್ಡು ಜಾಸ್ತಿ ಆಯಿತು, ನಂಬಿಕೆ ಜಾಸ್ತಿ ಆಯಿತು. ಆ ನಂಬಿಕೆ ಒಳ್ಳೆ ರೀತಿಯ ನಂಬಿಕೆ ಅಲ್ಲ, ಅದೊಂದು ನಂಬಿಕೆ ಇಟ್ಟುಕೊಂಡು ದುಡ್ಡು ಮಾಡೋ ಕ್ರಮ ಹೇಗೆ ಅಂತ ಭಟ್ರಲ್ಲಿ ಹೋಗಿ ಪ್ರಶ್ನೆ ಇಟ್ಟಾಗ, ನಿಮ್ಮದು ನಾಗನ ಕಲ್ಲು ಸರಿ ಇಲ್ಲ, ಅದು ಹಾಳಾಗಿದೆ, ಅದಕ್ಕೆ ನಾಗನ ಕಟ್ಟೆ ಕಟ್ಟಬೇಕು, ಪೂಜೆ ಮಾಡಬೇಕು ಅಂತ ಹೇಳ್ಕೊಂಡು ಸ್ಟಾರ್ಟ್ ಮಾಡಿದರು. ಆಗ ಭಟ್ರಿಗೂ ದುಡ್ಡಾಯಿತು, ಇಲ್ಲೇ ಕಟ್ಟೆ ನಿಮಗೆ ನೋಡಲಿಕ್ಕೂ 10 ಜನರನ್ನ ತೋರಿಸುವಾಗ ನಿಮ್ಮ ಹಣವನ್ನು ಖರ್ಚು ಮಾಡಿ ಸರಿಯಾಗಿ ಒಂದು ಶೋ ಮಾಡಲಿಕ್ಕೆ ಒಂದು ದಾರಿ ಆಯಿತು. ಸೊ ಹಾಗೆ ಹಣ ಇದ್ದವರು ದೊಡ್ಡ ಕಟ್ಟೆ ಮಾಡಿ
1,000 ಜನರಿಗೆ ಅನ್ನ ಸಂತರ್ಪಣೆ, ನಾಗ ದರ್ಶನ ಪಾತ್ರೆ ಇಂಥದ್ದೆಲ್ಲ ಶುರು ಮಾಡಿದರು ನಾಗಮಂಡಲ ಅಂತ. ವಾಸ್ತವವಾಗಿ ಎಲ್ಲಿಯೂ ಕೂಡ ಪುರಾಣದಲ್ಲಿ ನಾಗನಿಗೆ ಕಟ್ಟಿ ಮಾಡಿ ಅಂತ ಯಾವ ಬುಕ್ಕಲ್ಲೂ ಇಲ್ಲ. ನಾಗ ಅಂತ ಹೇಳಿದ್ರೆ ಪ್ರಕೃತಿ ಆರಾಧನೆಯದು, ಪ್ರಕೃತಿ ಸಂಕೇತ. ಸೊ ಅದು ಮರದಡಿ ಒಂದು ಕಲ್ಲಿನ ರೂಪದಲ್ಲಿರುವಂಥದ್ದು, ಅದನ್ನು ಆಚರಣೆ ಮಾಡ್ತಾ ಹಿಂದಿನವ್ರು ಬಂದಿರುವಂಥದ್ದು. ಅದನ್ನು ಬಿಟ್ಟು ಇವತ್ತು ಶೋವಿಗೆ ಹೋಗಿ ಜನ ಇದ್ದ ಆ ಒಂದು 10 ಸೆನ್ಸ್ ಕಾಡಲ್ಲಿ ಜಾಗದಲ್ಲಿರುವಂಥ ನಾಗಬನದಲ್ಲಿ ಇರುವಂಥ ಕಾಡನ್ನೆಲ್ಲ ತೆಗೆದು ಅಲ್ಲಿ ಒಂದು ಕಟ್ಟೆ ಕಟ್ಟಿ ಒಂದು ಇರುವೆ ಕೂಡ ಅಲ್ಲಿ ವಾಸ ಮಾಡಲು ಸಾಧ್ಯ ಇಲ್ಲ. ಯಾಕಂದರೆ ಅಲ್ಲಿ ಮರವೇ ಇಲ್ಲ. ಮರ ಎಲ್ಲ ಕಡಿದು ತೆಗೆದು ಚೆಂದ ಕಟ್ಟೆ ಕಟ್ಟಿ ಅದಕ್ಕೊಂದು ಕಂಪೌಂಡು ಯಾವುದು ಪ್ರಾಣಿ ಬರದಾಗಿ ಮಾಡಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಅಲ್ಲಿ ಇನ್ನೊಂದು ದೊಡ್ಡ ತೊಂದರೆ ಏನಂತ ಹೇಳಿದ್ರೆ, ನಾಗನಿಗೆ ಪೂಜೆ ಮಾಡಿದಾಗ ಮೃತ್ತಿಕೆ ಅಂತ ಕೊಡ್ತಾರೆ. ನಾಗ ಪ್ರಸಾದ ಅಂದರೆ ಮೂಲ ಪ್ರಸಾದ ಅಂತ. ಅದಂದರೆ ನಾಗನ ಕಲ್ಲು, ಮರದಡಿ ನಾಗನ ಕಲ್ಲಿಟ್ಟಿರ್ತಾರೆ. ಅದಕ್ಕೆ ಹಾಲು, ತುಪ್ಪ, ಮತ್ತು ಗೊಂಡ ಇದೆಲ್ಲ ಅಭಿಷೇಕ ಮಾಡುವಾಗ, ಪಂಚಗವ್ಯ ಎಲ್ಲ ಅಭಿಷೇಕ ಮಾಡುವಾಗ ಅದರ ಆ ಮಣ್ಣಿನ ಒಂದು ವಿಶಿಷ್ಟವಾದ ಒಂದು ಔಷಧೀಯ ಗುಣ ಡೆವಲಪ್ ಆಗುತ್ತೆ, ಬ್ಯಾಕ್ಟೀರಿಯಾಗಳು ಡೆವಲಪ್ ಆಗುತ್ತೆ. ಸೊ ಆ ಮಣ್ಣಿನಲ್ಲಿ ಭಾಳಷ್ಟು ಔಷಧಿ ಗುಣ ಇದೆ ಅಂತ ಈಗ ಸೈನ್ಸು ಕೂಡ ಸ್ಟಡಿ ಮಾಡಿ ಪ್ರೂವ್ ಆಗಿದೆ. ಅಂಥ ಮೃತ್ತಿಗೆ ಇರುವಂಥ ಜಾಗ ಈಗ ಹೊರಟೋಗಿದೆ. ಈಗ ಮಾಡುವಂಥ ನಾಗನಕಟ್ಟೆಯಲ್ಲಿ ಎಲ್ಲಿಯೂ ಕೂಡ ಮಣ್ಣಿಲ್ಲ, ಫುಲ್ಲು ಕಾಂಕ್ರೀಟು. ಅದರ ಅಭಿಷೇಕ ಮಾಡಿ ನೀರು ಕೂಡ ಹೊರಗಡೆ ಹೋಗುತ್ತೆ, ಆ ಮಣ್ಣು ಕುಡಿಯುವುದಿಲ್ಲ. ಅಂಥ ರೀತಿಯಲ್ಲಿ ಈಗ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಖಂಡಿತವಾಗಿ ತಪ್ಪು. ಈ ರೀತಿ ಮಾಡಬಾರ್ದು. ನಿಮ್ಮಲ್ಲಿ ನಾಗಬನ ಇದ್ದರೆ ಯಾವತ್ತು ಯಾವ ಭಟ್ರು ಹೇಳಿದ್ರು ಕೂಡ ಅದನ್ನ ಕಟ್ಟಲಿಕ್ಕೆ ಹೋಗಬೇಡಿ. ಆ ಜಾಗದ ಒಂದು ಮರವನ್ನು ಕಡಿಲಿಕ್ಕೆ ಹೋಗಬೇಡಿ. ಕಲ್ಲು ಎಷ್ಟೇ ಹಳತಾಗಲಿ ನಿಮ್ಮ ಭಕ್ತಿ ಮುಖ್ಯ. ಅಲ್ಲಿ ಕಲ್ಲು ಹಳತಾಯಿತು ಅಂದರೆ ಒಡೆದೋದ್ರೆ ನೀವು ಕಲ್ಲು ಬೇರೆ ಹಾಕಿ, ಆದರೆ ಹಳತಾಯಿತು ಅಂತ ಕಲ್ಲನ್ನು ಚೇಂಜ್ ಮಾಡಬೇಡಿ. ಯಾಕಂದರೆ ಯಾವುದೇ ಒಂದು ಮೂರ್ತಿಗೆ ಪ್ರಾಣ ಪ್ರತಿಷ್ಠೆ ಬರುತ್ತೆ ಅಂತ ಹೇಳಿದ್ರೆ 100 ಜನ ಆ ಮೂರ್ತಿಯನ್ನು ನೋಡ್ತಾ ಇರೋದ್ರಿಂದ 100 ಜನರ ಆ ಒಂದು ಕಾನ್ಸಂಟ್ರೇಷನ್ ಆ ಮೂರ್ತಿ ಮೇಲೆ ಬಂದಾಗ ಅದಕ್ಕೆ ವಿಲ್ ಪವರ್ ಜಾಸ್ತಿ ಆಗೋದು ಆ ಮೂರ್ತಿಗೆ. ಉದಾಹರಣೆಗೆ ಒಂದು ಕಬ್ಬಣ ಇಟ್ಟಿರ್ತಾರೆ, ಒಂದು ಅಯಸ್ಕಾಂತ ಇರುತ್ತೆ, ಅಯಸ್ಕಾಂತ ಅದಕ್ಕೆ ಪವರ್ ಜಾಸ್ತಿ. ಈ ಕಬ್ಬಣ ಎಲ್ಲ ಹಿಡ್ಕೊಂಡು ಕಬ್ಬಿನೂ ಕೂಡ ಅಯಸ್ಕಾಂತ ಆಗುತ್ತೆ. ಹಾಗೆ ನಾವು 100 ಜನ ಪ್ರಾರ್ಥನೆ ಭಕ್ತಿ ಮಾಡುವ ಕಾನ್ಸಂಟ್ರೇಷನ್ ಆ ದೇವರಲ್ಲಿ ಅದರ ಗುಣ ಜಾಸ್ತಿ ಆಗುತ್ತೆ, ವಿಲ್ ಪವರ್ ಜಾಸ್ತಿ ಆಗುತ್ತೆ. ನಾವು ಒಂದು ಸುಮ್ಮನೆ ನಾವು ನಿಂತ್ಕೊಂಡು ಒಂದು ಕಲ್ಲಿಗೆ ನಾವು ಪ್ರಾರ್ಥನೆ ಮಾಡುವ ಅದು ಆಗುತ್ತೆ ಅಂದರೆ ಅದನ್ನು ಆ ವಿಲ್ ಪವರ್ ಜಾಸ್ತಿ ಇದೆ. ಹಾಗೆ ಇಲ್ಲಿ ನಾಗಬನದಲ್ಲೂ ಕೂಡ ನಾಗನ ಕಲ್ಲಿಗೆ ನೀವು ಪೂಜೆ ಮಾಡಿದ್ರು ಸಾಕು, ನೀವು ಅದಕ್ಕೆ ಕಟ್ಟೆ ಕಟ್ಟಬೇಕಂತಿಲ್ಲ ಅಂತ ಶೋ ಮಾಡಬೇಕಂತ. ಆದಷ್ಟು ಇನ್ನು ಮುಂದಕ್ಕಾದರೂ ಯಾರಾದರೂ ನಾಗನ ಕಟ್ಟೆ ಕಟ್ತೇವೆ ಅಂತ ಹೇಳಿದ್ರೆ ದಯವಿಟ್ಟು ಕಟ್ಟಬೇಡಿ. ಅಲ್ಲಿ ಆ ಮರ ಮೊದಲು ಹೇಗಿದ್ದು ಹಾಗೇ ಇರಲಿ, ಮುಂದೆ ಕಟ್ಟೋರೆಲ್ಲ ಹಾಗೆ ಮಾಡಿ. ದೇವಸ್ಥಾನದಲ್ಲೂ ಕೂಡ ಹಾಗೆ ಆ ಮೊದಲೇ ಆಗಿದ್ದು ಹಾಗೆ. ಈಗ ಹೆಚ್ಚಿನ ದೇವಸ್ಥಾನದಲ್ಲೆಲ್ಲ ಕಟ್ಟೆ ಆಗಿದೆ, ಅಲ್ಲಿ ಎಲ್ಲ ಒಂದೊಂದು ಹೋಲ್ಸ್ ಇಟ್ಟಿದ್ದಾರೆ. ಯಾಕೆಂತ ನಾವು ಕೇಳಿದರೆ ಅದು ಹಾವು ಕೂತ್ಕೊಳ್ಳಿಕ್ಕೆ ಅಂತ. ಹಾವು ಬಿಡಿ, ಒಂದು ಇರುವೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಷ್ಟು ಹೀಟ್ ಆಗುತ್ತೆ ಮಧ್ಯಾಹ್ನದ ಹೊತ್ತಿಗೆ ಅಂತ ದಯವಿಟ್ಟು ಮಾಡಬೇಡಿ. ಹಳೆ ಕ್ರಮದಲ್ಲೇ ಮುಂದುವರಿಸಿ. ಸರ್, ಒಳ್ಳೆ ಮಾಹಿತಿ. ಯಾಕಂದರೆ ನೀವು ಹಾವುಗಳನ್ನು ಹತ್ತಿರದಿಂದ ನೋಡಿದ್ರಿಂದ ಅದರ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿರೋದನ್ನು ನೀವು ಈ ಥರ ಹೇಳ್ತಾ ಇದ್ರ. ಸರ್, ಮುಂದಿನ ಪೀಳಿಗೆ ಆದರೂ ಇದನ್ನು ಅನುಸರಿಸಲಿ ಅನ್ನೋದೇ ನಮ್ಮ ಆರೈಕೆ. ಸರ್, ನೀವು ಇಷ್ಟರವರೆಗೂ ಹಿಡಿದಿರುವಂಥ ಹಾವುಗಳ ಲೆಕ್ಕ ಅಂದರೆ ಎಷ್ಟು ಹಾವು ಹಿಡಿದಿರ್ಬೋದು ಇಷ್ಟರವರೆಗೂ? ನಾನು ಒಂದು 45 ವರ್ಷ ಆಯಿತು. ಇಷ್ಟರಲ್ಲಿ ಸಾಮಾನ್ಯ ಲೆಕ್ಕ ಇಡಲಿ. ನಾನು ವಿಷಯದ ಇದು ಅಥವಾ ವಿಷಯ ಇಲ್ಲದ ನಾನು ಲೆಕ್ಕ ಇಡ್ಲಿಕ್ಕೆ 1000 ಗಟ್ಟಲೆ ಆಯಿತು, ನಾನು ಲೆಕ್ಕ ಇಡಲಿಲ್ಲ. ಲೆಕ್ಕ ಇಟ್ಟದ್ದು ಒಂದೊಂದೇ ಹಾವು, ಕಿಂಗ್ ಕೊಬ್ರಾ. ಯಾಕಂದರೆ ಅದು ಕಚ್ಚಿದರೆ ಸ್ಪಾಟ್ ಇತ್ತು. ನನ್ನ ಸ್ನೇಹಿತರು 6 ಜನ ಸತ್ತಿದ್ದಾರೆ. ಸೊ ಅದಕ್ಕೋಸ್ಕರ ಅದನ್ನೊಂದು ಲೆಕ್ಕ ಇಡ್ತಾ ಇದ್ದೆ. ಇಷ್ಟುವರೆಗೆ 518 ಕಿಂಗ್ ಕೊಬ್ರಾ ಹಿಡಿದಿದ್ದೇನೆ. 518 ಕಿಂಗ್ ಕೊಬ್ರಾ ಹಿಡಿದ್ದೇನೆ. ಆಮೇಲೆ ನಾನು 2 ಕಿಂಗ್ ಕೊಬ್ರಾ ಝೂಗೆ ಕೊಟ್ಟಿದ್ದೇನೆ, ಪಿಲಿಕುಳಕ್ಕೆ. 2 ಪರ್ಸಿನ ಕಡೆ ಕೊಟ್ಟಿದ್ದೇನೆ, 2 ಮೈಸೂರು ಝೂ, 1 ಬನ್ನೇರುಘಟ್ಟ. ಆಮೇಲೆ 18 ಕಿಂಗ್ ಕೊಬ್ರಾಕ್ಕೆ ನಾನು ಚಿಕಿತ್ಸೆ ಕೊಟ್ಟಿದ್ದೇನೆ. ಸರ್, ನೀವು ಹೇಳ್ತಾ ಇದ್ರಿ ನಾನು ತುಂಬ ಹಾವುಗಳನ್ನು ರೆಸ್ಕ್ಯೂ ಮಾಡಿದ್ದೀನಿ, ನನ್ನ ಸಂಗ್ರಹಾಲಯದಲ್ಲೂ ಇತ್ತು, 28 ವರ್ಷ ಏನೇ ಇತ್ತು, ನೋಡ್ಕೊಂಡಿದ್ದೀನಿ ಅಂತ. ಸರ್, ಈಗ ಏನಾದರೂ ನಮಗೆ ಕಾಣಲಿಕ್ಕೆ ಸಿಗ್ಬೋದಾ? ಇವಾಗ ನಾನು ಫಸ್ಟಿನ ನಂತರ 34 ಜಾತಿ ಹಾವನ್ನು 28 ವರ್ಷ ಸಾಕಿದ್ದೆ. ಈಗ ಒಂದೊಂದೇ ಕಡಿಮೆ ಮಾಡ್ತಾ ಬಂದು ಈಗ ಎಲ್ಲ ಬಿಟ್ಟಿದ್ದೇನೆ. ಕಾರಣ ಇಷ್ಟೇ, ಅದಕ್ಕೆ ಬೇಕಾದ ಆಹಾರವನ್ನು ಸಿಗ್ತಾ ಇಲ್ಲ. ಮೊದಲು ಹಲ್ಲಿಗಳು ಸಿಗ್ತಿತ್ತು, ಹಾಗೆ ಹಲ್ಲಿ ತಿನ್ನುವ ಹಾವೆಲ್ಲ ಸಾಕ್ತಿದ್ದೆ. ಕಪ್ಪೆ ಸಿಗ್ತಿತ್ತು, ಕಪ್ಪೆ ತಿನ್ನುವ ಹಾವೆಲ್ಲ ಸಾಕ್ತಿದ್ದೆ. ಸೊ ಈಗ ಹಲ್ಲಿಗಳಿಗೆಲ್ಲ ಮುಚ್ಚಿಗೆ ಮನೆ ಹೋಗಿ ಟ್ಯಾರಿಸಿ ಆಯಿತು, ಹಲ್ಲಿ ಸಿಗುವುದಿಲ್ಲ. ಇನ್ನು ಕಪ್ಪೆ ಓತಿಗೆ ತೋಟದಲ್ಲಿ ಸಿಗ್ತಿತ್ತು. ಈಗ ರೌಂಡ್ ಅಪ್ ಅಂತ ಸ್ಪ್ರೇ ಕೆಮಿಕಲ್ ಬಂದು ಅದರೊಟ್ಟಿಗೆ ಕಪ್ಪೆಗಳು ಹುಲ್ಲು ಸತ್ತ ಹಾಗೆ ಕಪ್ಪೆ ಓತಿಗೆ ಎಲ್ಲ ಹೋಯಿತು. ಹಾಗೆ ಇಲ್ಲ, ಹಾಗೆ ಬಿಡ್ತಾ ಬಂದೆ. ಹಾಗೆ ಒಂದೊಂದೇ ಕಾಳಿಂಗ ಸಾಕಿದ್ದೆ 28 ವರ್ಷ. ಆಮೇಲೆ ಸ್ನೇಕ್ ಚಾರ್ಮರ್, ಅದಕ್ಕೆ ನನಗೆ ಕೇರೆ ಫುಡ್ ಹಾವನ್ನೇ ತಿನ್ನೋದು ಅವ್ರು ತಂದು ಕೊಡ್ತಾಯಿದ್ರು, ಮೇಂಟೈನ್ ಮಾಡ್ತಿದ್ದೆ. ಅವನ್ನ ಬ್ಯಾನ್ ಮಾಡಿದರು. ಕಾಳಿಂಗ ಏಟು ದೊಡ್ಡ ಹಾವನ್ನು ತಿನ್ನುತ್ತೆ, ಕೇರೆ ಅದಕ್ಕೆ ಬಹಳ ಇಷ್ಟದ್ದು. ಮತ್ತು ದೊಡ್ಡದಾದ್ರಿಂದ ವಾರಕ್ಕೆ 1 ಅಥವಾ 2 ಸಾಕು. ಬೇರೆ ಹಾವು ತುಂಬ ಬೇಕು, ಬೇರೆ ಹಾವು ಸಿಗೋದು ಕಡಿಮೆ. ಅದರಿಂದಾಗಿ ಕೇರೆ ಇಷ್ಟು ಸಿಗ್ತದೆ, ಅದರಿಂದಾಗಿ ನಾನು ಕೇರೆನೇ ಕೊಡ್ತಾ ಇದ್ದೆ. ಸೊ ಅದು ಸಿಗೋದ್ರಿಂದ ಅದನ್ನು ಬಿಟ್ಟೆ ನಾನು 28 ವರ್ಷ ಆದ್ಕೊಳ್ಳೆ ಎಲ್ಲ ರಕ್ಷಿತ ಅನ್ನೋಕ್ಕೆ ಬಿಟ್ಟೆ ನಾನು.
ಆಮೇಲೆ ನೆಕ್ಸ್ಟು ಹಬ್ಬ ಮತ್ತು ನಾಗರವಲ್ಲಿ ಇಟ್ಕೊಂಡಿದ್ದೆ, ಅದಕ್ಕೂ ಮತ್ತೆ ನನ್ನ ಗೂಡೆಲ್ಲ ಡ್ಯಾಮೇಜ್ ಆಗ್ತಾ ಬಂತು. ಇನ್ನು ಬೇಡ ಸಾಕು ರಿಟೈರ್ಮೆಂಟ್ ತಗೊಳ್ಳೋ ಅಂತ ಈಗ ಎಲ್ಲ ಬಿಟ್ಟಿದ್ದೇನೆ. ಈಗ ಏನಾದರೂ ಪೆಟ್ಟಾದಿದ್ರೆ ಇಟ್ಕೊಳ್ತೇನೆ, ಟ್ರೀಟ್ಮೆಂಟ್ ಕೊಡ್ತೇನೆ, ಕಾಡಿ ಬಿಡ್ತೇನೆ. ಮತ್ತೆ ಮತ್ತೊಂದು ಮರಿ ಇಡುವಂಥದ್ದು, ಮೊಟ್ಟೆ ಇಡುವಂಥದ್ದು ಯಾವುದು? ಮೇನ್ ಆಗಿ ಮರಿ ಇಡುವ ಹಾವು ಅಂದರೆ ವೈಪರ್ ಫ್ಯಾಮಿಲಿ. ವೈಪರ್ ಫ್ಯಾಮಿಲಿ ಅಂದರೆ ರಸಲ್ ವೈಪರ್ ಅಂದರೆ ಕಂದಡಿ ಅಂತ ಹೇಳ್ತೇವೆ. ಚಟ್ಟೆ ಕಂದಡಿ, ಮರ ಚಟ್ಟೆ, ಪಚ್ಚೆ ಮಂಡಲಿ, ಇದು ಪಾಯ್ಸನ್ ಅಲ್ಲಿ ಮರಿ ಇಡುವಂತಹದ್ದು ವೈಪರ್ ಫ್ಯಾಮಿಲಿ ಎಲ್ಲ. ಇನ್ನು ನಾನ್ ಪಾಯ್ಸನ್ ಅಲ್ಲಿ ಇರ್ತಲೆ ಅಂತ ಹೇಳ್ತೇವೆ, ಸ್ಯಾಂಡ್ ಬೋವ್ ಅಂತ, ಅದೆಲ್ಲ ಮರಿ ಇಡುವಂತಹದ್ದು. ಇರ್ಬೈದಕ್ಕಳೆ ಎರಡು ತಲೆ ಹಾವು, ಎರಡು ತಲೆ ಇಲ್ಲ, ವಿಷ ಇಲ್ಲ ಅದಕ್ಕೆ. ಅದು ಇಲ್ಲ, ವಿಷ ಇದೆ ಅಂತ ತಪ್ಪು ಕಲ್ಪನೆ. ಎರಡು ಬಾಯಿ ಇಲ್ಲ, ಅದು ಸುಮ್ಮನೆ ಹೇಳುದು, ತಲೆ ಬಲ ಒಂದೇ ರೀತಿ ಕಾಣುದಷ್ಟೇ. ಅದು ಇನ್ನೊಂದು ಹೇಳ್ತಾ ಇದ್ದೆ ಬಾಣಂತಿ ಅವರ ಹತ್ರ ಎದೆ ಹಾಲು ಕುಡಿತದೆ ಅಂತ, ಅದೆಲ್ಲ ಕಲ್ಪನೆ. ಯಾಕಂದ್ರೆ ಅದಕ್ಕೆ ಎರಡು ಬಾಯಿ ಇಲ್ಲ, ಇಲ್ಲಿಂದ ಹಾಲು ಕುಡಿತದೆ, ಅದು ಸುಮ್ಮನೆ ಹೇಳಿದಷ್ಟೇ, ವಾಸ್ತವವಾಗಿ ಆಗಿಲ್ಲ. ಆಮೇಲೆ ಇರ್ತಲೆ ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗುತ್ತೆ, ಹೆಚ್ಚಾಗಿ ಮನೇಲಿ ಇರುತ್ತೆ. ಯಾಕಂದ್ರೆ ಅದು ಇಲಿ ಸಿಗುತ್ತೆ, ಇಲ್ಲೇ ನೋಡ್ಕೊಂಡು ಬರೋದು. ಮನೇಲಿ ಇಲಿ ಸಿಕ್ಕಿದ್ರೆ ಇರ್ತಲೆಗೆಲ್ಲ ಒಂದು ಇಲಿ ತಿಂದ್ರೆ 15 ದಿವಸ ಫುಡ್ ತಿನ್ನೋದಿಲ್ಲ. ಮತ್ತೊಂದು, ನೀವು ತುಂಬಾ ಹಾವುಗಳನ್ನ ನೋಡಿರ್ತೀರಾ, ಸೊ ಅದು ಮೊಟ್ಟೆ ಇಡುತ್ತೆ, ಇಲ್ಲಾಂದ್ರೆ ಮರಿ ಇಡುತ್ತೆ. ಈಗ ಮೊಟ್ಟೆ ಇಡುವ ಹಾವು ಅಂತ ಹೇಳಿದ್ರೆ ನಿಮ್ಗೆ ಮರಿ ಇಡುದು ಇನ್ನೊಂದಿದೆ, ಪಜಿ ಮರಿ ಅಂತ, ಗ್ರೀನ್ ಸ್ನೇಕ್, ವೈನ್ ಸ್ನೇಕ್, ಅದು ಮರಿ ಇಡುದು. ಅದು ಬಿಟ್ರೆ ಬೇರೆ ಎಲ್ಲ ಹಾವುಗಳು ಮೊಟ್ಟೆ ಇಡುದು, ಯಾವ್ದು ಮರಿ ಇಡುದಿಲ್ಲ. ಅದ್ರೊಳಗೆ ಒಂದು ಕಾವು ಕೊಡೋ ಹಾವಿದೆ, ಪೈಥಾನ್. ಹಾವುಗಳಲ್ಲೇ ಕಾವು ಕೊಟ್ಟು ಮೊಟ್ಟೆ ಮರಿ ಮಾಡುವಂತಹದ್ದು ಹೆಬ್ಬಾವು. ಇನ್ನು ಕಾವಲಿರುವ ಹಾವಿದೆ, ನಾಗರಹಾವು ಮತ್ತೆ ಕಿಂಕೊಬ್ರ ಗೂಡು ಕಟ್ಟಿ ಅಂದ್ರೆ ಎಲ್ಲೆಲ್ಲ ರಾಶಿ ಮಾಡಿ ಅದ್ರ ಮಧ್ಯೆ ಮೊಟ್ಟೆ ಇಟ್ಟು ಕಾವಲಿರುತ್ತೆ, ಕಾವು ಕೊಡುವುದಿಲ್ಲ. ಅದು ಕಾವಲು ಬಿಟ್ಟೋದ್ರೂ ಕೂಡ ನ್ಯಾಚುರಲ್ ಆಗಿ ಶಾಖಕ್ಕೆ ಮರಿ ಆಗುತ್ತೆ. ಇನ್ನು ನಾಗರವು ಕಾವಲಿರುತ್ತೆ, ಅಂದ್ರೆ ಯಾವ್ದಾದ್ರು ಪ್ರಾಣಿ ಪಕ್ಷಿ ಒಂದು ಈ ಕೊಂಬಚೆಲ್ಲ ಬಂದು ತಿನ್ಬಾರ್ದು ಅಂತ ಅಲ್ಲಿ ಕಾವಲಿರುತ್ತೆ. ಇನ್ನು ವಾಟರ್ ಸ್ನೇಕ್, ಅದು ಕೂಡ ಕಾವಲಿರುತ್ತೆ, ಡಿಸ್ಟರ್ಬ್ ಆಗಬಾರ್ದು. ಅದು ಬಿಟ್ಟು ಉಳಿದ ಎಲ್ಲ ಅವುಗಳು ಮೊಟ್ಟೆ ಇಟ್ಟು ಒಂದು ಬದಿಯಲ್ಲಿ ಟೆಂಪರೇಚರ್ ನೋಡ್ಕೊಂಡು ಮೊಟ್ಟೆ ಇಟ್ಟು ಹೋದ್ರೆ ಮತ್ತೆ ತಾಯಿಗೂ ಅದರ ಮರಿಗೂ ಸಂಬಂಧವೇ ಇಲ್ಲ. ನ್ಯಾಚುರಲ್ ಮರಿ ಹಾಕಿದ್ಮೇಲೆ ಇರುತ್ತೆ. ಈಗ ನಾವು ಸಾಮಾನ್ಯವಾಗಿ ಮನುಷ್ಯರ ನೋಡಿರ್ತೀವಿ, ನಮ್ಮ ಮನೇಲಿ ಬೆಕ್ಕಿರುತ್ತೆ, ಅದನ್ನು ನೋಡ್ತೀವಿ, ನಾ ಎಷ್ಟು ಪ್ರೊಟೆಕ್ಟ್ ಮಾಡುತ್ತೇವೆ ಅದು ಮಕ್ಕಳನ್ನು. ಹಾವು ಹಾಗೆ ಪ್ರೊಟೆಕ್ಟ್ ಮಾಡುತ್ತೆ ಅದ್ರ ಮಕ್ಕಳನ್ನು? ಇಲ್ಲ, ಹಾವು ಮೊಟ್ಟೆ ಇಟ್ಟು ಮರಿಯಾದ ಮೇಲೆ ಅಥವಾ ನ್ಯಾಚುರಲ್ ಮರಿ ಇಡುವ ಹಾವುಗಳು ಕೂಡ ಮರಿ ಇಟ್ಟ ಮೇಲೆ ಮರಿಗೂ ತಾಯಿಗೂ ಸಂಬಂಧವೇ ಇಲ್ಲ. ಕೆಲವೊಮ್ಮೆ ಇಲ್ಲ, ಮರಿಗಳಲ್ಲೂ ಸ್ವಲ್ಪ ದೊಡ್ಡದು ಸಣ್ಣದೇ ಇರುತ್ತೆ, ಯಾಕಂದ್ರೆ ತುಂಬಾ ಮರಿ ಇಡುವಾಗ. ಆಗ ದೊಡ್ಡ ಮರಿ ಸಣ್ಣ ಮರಿ ತಿನ್ನೋದು ಇದೆ, ಕೆಲವೊಮ್ಮೆ ತಾಯಿ ತಿನ್ನೋದು ಇದೆ, ಫೀಲಿಂಗೇ ಇಲ್ಲ ಅವಕ್ಕೆ. ಸರ್, ನೀವು ಇಷ್ಟೋವರೆಗೂ ತುಂಬಾ ಹಾವುಗಳನ್ನು ರೆಸ್ಕ್ಯೂ ಮಾಡಿದಿರಿ ಅಂತ ಹೇಳಿದಿರ. ಸೊ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಟಿವಿಯಲ್ಲೆಲ್ಲ ನೋಡುವಾಗ 7 ಜಡೆ 3 ಜಡೆ ಅದೆಲ್ಲ ಹಾವನ್ನು ನೋಡಿರ್ತೀವಿ. ಸೊ ಹತ್ತಿರದಿಂದ ಕಂಡವರು ನೀವು ಯಾವತ್ತಾದ್ರೂ ನೋಡಿದಿರಾ ಅಂತ 7 ಜಡೆ 2 ಜಡೆ 3 ಜಡೆ ಇರುವಂಥ ಹಾವುಗಳನ್ನು? ಸಾಮಾನ್ಯವಾಗಿ 2 ತಲೆ ಹಾವುಗಳು ಇರ್ತವೆ. ಉದಾಹರಣೆಗೆ 2 ತಲೆ ಕರು ಇದೆ, 2 ತಲೆ ಪಕ್ಷಿ ಇದೆ, 2 ತಲೆ ಮನುಷ್ಯ ಇದ್ದಾರೆ, ಅದು ಸಯಮೇಸ, ಅಬ್ನಾರ್ಮಲ್ ಗ್ರೋತ್. ಹಾಗೆ 2 ತಲೆಯವರ ಬಂದದ್ದು ಇದೆ. 2 ತಲೆ ಹಾವು ನನಗೆ ಸಿಕ್ಕಿದೆ, ನಂತರ 10 ವರ್ಷ ಬದುಕಿದೆ. ಉದಾಹರಣೆ ಸ್ಯಾಂಡ್ ಬೌದಲ್ಲಿ 2 ತಲೆ ಬಂದಿದೆ, ವೈಪರಲ್ಲಿ ಒಮ್ಮೆ ಸಿಕ್ಕಿದೆ 2 ತಲೆ. ಸೊ ಅದು ಬಿಟ್ಟರೆ 7 ತಲೆ 5 ತಲೆ ಇರೋದು ಇದುವರೆಗೆ ಎಲ್ಲೂ ರೆಕಾರ್ಡ್ ಇಲ್ಲ. ಆದರೆ ವಾಟ್ಸಪ್ ಮೀಡಿಯಾದಲ್ಲೆಲ್ಲ ಬರುತ್ತೆ, ಹೇಗೆಂದರೆ ಕಂಪ್ಯೂಟರ್ ಗಿಮಿಕ್ಸ್, ಅದು ಹೇಗೂ ಗ್ರಾಫಿಕ್ ಮಾಡ್ಕೊಂಡು ಮಾಡ್ಬೋದು. ಅದು ಬಿಟ್ಟು ವಾಸ್ತವ ಅಲ್ಲ, ಒಂದೇ ಫೋಟೋ ಎಲ್ಲ ಕಡೆ ಇರುತ್ತೆ. ವಾಸ್ತವದಲ್ಲಿ 2 ತಲೆ ಸಿಕ್ಕಿದ್ದು ನನ್ನ ಹತ್ರ ಸಿಕ್ಕಿದೆ, ನಾನು ಸಾಕಿದ್ದೇನೆ, ಅಲ್ಲದೆ ಬೇರೆ ಬೇರೆ ಕಡೆ ಸಿಕ್ಕಿದ್ದು ಉದಾಹರಣೆ ಇದೆ. 2ಕ್ಕಿಂತ ಜಾಸ್ತಿ ತಲೆ ಸಿಕ್ಕಿರುವಂಥದ್ದು ಎಲ್ಲೂ ರೆಕಾರ್ಡ್ ಆಗಿಲ್ಲ. ಸರ್, ಸಾಮಾನ್ಯವಾಗಿ ನೀವು ಹಾವು ಕಡಿತಕ್ಕೆ ಔಷಧಿ ಕೊಡ್ತೀರಾ, ಅಂದರೆ ನಿಮ್ಮ ಹತ್ರ ಬರೋ ಅಷ್ಟೊತ್ತಿಗೆ ಎಷ್ಟೋ ದೂರ ಹಾವು ಕಡ್ತಿರುತ್ತೆ, ನಿಮ್ಮ ಹತ್ರ ಕರ್ಕೊಂಡು ಬರೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗುತ್ತೆ. ಆ ಟೈಮಲ್ಲಿ ನಾವು ಫಸ್ಟ್ ಏಡ್ ಏನು ಮಾಡ್ಬೋದು, ಏನು ಮಾಡಬಾರ್ದು? ಇದು ಬಹಳ ಒಳ್ಳೆ ಕ್ವಶನ್ನು, ಅತಿ ಮುಖ್ಯ. ಇವಾಗ ಪಾಠೋತ್ಸವಗಳೆಲ್ಲ ಏನೇನೋ ಇದೆ, ಹಾವು ಕಚ್ಚಿದ 2 ಗೆರೆ ಆಗಬೇಕು, ಕಚ್ಚಿದ ಜಾಗದಲ್ಲಿ 2 ಬ್ಲೇಡಲ್ಲಿ ಕುಯ್ದು ಬಿಟ್ಟು ರಕ್ತ ತೆಗಿಬೇಕಂತ ಮೊದಲು ಫಸ್ಟ್ ಏಡಲ್ಲಿ ಇತ್ತು. ಈಗ ಅದನ್ನ ಚೇಂಜ್ ಮಾಡಿದ್ದಾರೆ. ವಾಸ್ತವವಾಗಿ ಹಾವು ಕಚ್ಚಿಗೆ ಫಸ್ಟ್ ಮಾಡಬೇಕಾದ್ದು ನೀವು ಹೆದರಬಾರ್ದು. ಯಾವುದೇ ಸಾಮಾನ್ಯವಾಗಿ ಹಾವು ಕಚ್ಚೋದು ಅಲೋಪತಿ ಏನಿರುತ್ತಂದರೆ ನಡಿಬಾರ್ದು ಅಂತೇಳಿ ಹೇಳ್ತಾರೆ ಅವರು, ಹೊತ್ಕೊಂಡು ಬರಬೇಕು ಅಂತ. ಬಟ್ ಆದರೆ ಹಳ್ಳಿಯಲ್ಲೆಲ್ಲ ಒಬ್ಬರೇ ಇರೋದು. ಈಗ ಮೊದಲಾಗಿ ಗುಂಪು ಕೊಡ್ಕೊಂಡು ಕೆಲಸ ಮಾಡೋರು ಕಡಿಮೆ. ಈಗ ತೋಟದಲ್ಲೋ ಗುಡ್ಡದಲ್ಲೋ ಎಲ್ಲ ಹೋದಾಗ ಒಬ್ಬರು ಗೇರು ಬೀಜ ತೆಗಿಲಿಕ್ಕೆಲ್ಲ ಹೋದಾಗ ಆಗ ಬೈಟ್ ಆಯಿತು, ನಡಿಬಾರ್ದು ಅಂದ್ರೆ ನಾವು ಅಲ್ಲೇ ಸಾಯ್ಬೇಕಾ? ಸೊ ಅದರಿಂದ ಆ ಥಿಯರಿ ಎಲ್ಲ ಬಿಡಿ, ನನ್ನ ಪ್ರಾಕ್ಟಿಕಲ್ ನಾಲೆಜನ್ನು ಹೇಳ್ತೇನೆ, ಅದನ್ನು ಅನುಸರಿಸಿ. ಥಿಯರಿ ಯಾವಾಗಂದ್ರೆ ನಿಮಗೆ ಎಕ್ಸಾಮಿಗೆ ಪುಸ್ತಕದಲ್ಲಿ ಬರೆದು ಪಾಸ್ ಆಗಲಿಕ್ಕೆ ಮಾತ್ರ. ನನಗೆ ಹೇಳೋದು ಪ್ರಾಕ್ಟಿಕಲ್ಲು, ಇದು ನನ್ನ ಸ್ವಂತ ಅನುಭವ. ಬೇಕಷ್ಟು ಜನರಿಗೆ ಹೇಳಿಬಿಟ್ಟು ಅದು ಸಕ್ಸಸ್ ಆದಂಥ ಅನುಭವಗಳು. ಫಸ್ಟ್ ಹಾವು ಕಚ್ಚಿದ ಕೂಡ ಫಸ್ಟ್ ಮಾಡುವಂಥ ಒಂದು ಹೆದರಬಾರ್ದು, ನಾನು ಸಾಯೋದಿಲ್ಲ ಏನಿಲ್ಲ ಅಂತ. ಎರಡನೇದು, ಕಚ್ಚಿದ 2 ನಿಮಿಷದ ಒಳಗೆ, ಕಚ್ಚಿದ ಭಾಗದ 2 ಇಂಚು ಮೇಲೆ, ಉದಾಹರಣೆ ಬೆರಳಿ ಕಚ್ಚಿ ಅಲ್ಲಿಂದ ಇಲ್ಲಿ ಸಾಮಾನ್ಯ ಏನೋ ಕಚ್ಚುತ್ತೇವೆ, ಕೈಗೆ ಕಚ್ಚುತ್ತೆ, ನಡೆಯುವ ಕಾಲಿಗೆ ಕಚ್ಚುತ್ತೆ, ಹಾಗೆ ಕಚ್ಚಿದ ಭಾಗದ 2 ಇಂಚು ಮೇಲೆ, ಇಲ್ಲಿಗೆಲ್ಲ ಕಚ್ಚಿದ್ರೆ ಇಲ್ಲಿಗೆ ಒಂದು ಹದವಾಗಿ ಕಟ್ಟನ್ನು ಹಾಕಬೇಕು.
ಕಟ್ಟು ಹಾಕಲಿಕ್ಕೆ ನೀವು ಹಗ್ಗ ಎಲ್ಲಿದೆ ಅಂತ ಅಲ್ಲಿ ಹುಲ್ಲಿದ್ರೆ ಹುಲ್ಲನ್ನು ಯಾವುದಾದ್ರು ಗಿಡದ ಹುಲ್ಲು ಬಳ್ಳಿ ಇದ್ರೆ ಆ ಬಳ್ಳಿನ ಕಟ್ ಮಾಡಿ ಹೀಗೆ ಸುತ್ತಿ ಬಿಟ್ಟು 2-3 ಟ್ವಿಸ್ಟ್ ಮಾಡಿದ್ರು ಸಾಕು. ಸರ್ಕ್ಯುಲೇಷನ್ ಫಾಸ್ಟ್ ಆಗಬಾರ್ದು. ಕೆಲವರಿಂದ ಹಾವು ಕಚ್ಚಿ ಅಂದ್ಕೊಳ್ಳೋ ವಿಷಯ ಇರಬಾರ್ದು, ಟೈಟ್ ಕಟ್ತಾರೆ, ನಮಗೆ ಬಿಚ್ಚಲಿಕ್ಕೆ ಆಗೋದಷ್ಟು. ಅದೇನಾಗುತ್ತೆ, ಕೆಲವೊಮ್ಮೆ ನಾನ್ ಪಾಯ್ಸನ್ ಆದರೂ ಕೂಡ ಟೈಟ್ ಕಟ್ಟಿದ್ರಿಂದ ಅಲ್ಲಿ ಕಪ್ಪಾಗುತ್ತೆ. ಕಪ್ಪಾದ ಇವರ ಹತ್ರ ಎಲ್ಲದು ವಿಷಯರಿ ಕಪ್ಪಾದ್ದು ಅಂತ, ನಿಜವಾಗಿ ಬ್ಲಡ್ ಸರ್ಕ್ಯುಲೇಷನ್ ಇರೋದೇ ಕಪ್ಪಾಗುತ್ತೆ. ಅಂದಾಗಿ ಹಾಗೆ ಕಟ್ಟಬೇಡಿ, ಹದವಾಗಿ 2 ನಿಮಿಷದವರೆಗೆ ಹದವಾಗಿ ಕಟ್ಟಿ. ಹಗ್ಗ ಏನು ಸಿಗಲಿಲ್ಲ ಆದರೆ, ಬಳ್ಳಿ ಸಿಗದಿದ್ದರೆ ನಿಮ್ಮ ಬಟ್ಟೆನ, ಹೊಸ ಬಟ್ಟೆ ನೋಡಬೇಕು, ಬಟ್ಟೆನೇ ಹರಿದು ಒಂದು 2-3 ಟ್ವಿಸ್ಟ್ ಸುತ್ತಿ ಬಿಟ್ಟು ಜಸ್ಟ್ ಟ್ವಿಸ್ಟ್ ಮಾಡಿ ಬಿಡಿ. ಆಮೇಲೆ ನಿಮ್ಮ ಮೂತ್ರ ನೀವು ಕುಡಿಯೋದು ಸಮೂತ್ರಪಾನ, ಅದು ಬಹಳ ಒಳ್ಳೆಯ ಕೆಲಸ ಮಾಡುತ್ತೆ, ವಿಷದ ವೇಗವನ್ನು ಕಮ್ಮಿ ಮಾಡುತ್ತೆ. ಅದಕ್ಕೆ ಲೋಟ ಬೇಡ, ಕೈಯನ್ನು ಹೀಗೆ ಮಾಡಿ ಮೂತ್ರ ಬಂದರೆ ಮೂತ್ರವನ್ನೇ ಕುಡಿಯುವಂಥದ್ದು ವಿಷದ ವೇಗವನ್ನು ಕಮ್ಮಿ ಮಾಡುತ್ತೆ. ಸೊ ಅದು ಮೂತ್ರ ಕೆಲವರು ಹೆದರಿಕೆ ಮೂತ್ರ ಬರೋದಿಲ್ಲ ಅಂತಿದೆ. ಆಗ ನೀವು ಹೆದರಬೇಡಿ, ನನಗೇನು ಆಗೋದಿಲ್ಲ ಅಂತ ಧೈರ್ಯದಲ್ಲಿ ನಿಧಾನವಾಗಿ ನಡ್ಕೊಂಡು ಬನ್ನಿ. ಓಡಿಕೊಂಡು ಬರಬೇಡಿ, ಓಡಿದರೆ ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ನಿಧಾನ ನಡ್ಕೊಂಡ್ಬಂದು ಮನೆಯವರಿಗೆ ಹೇಳಿಬಿಟ್ಟು ಆಂಬುಲೆನ್ಸ್ 108ಗೆ ಹೇಳಿದ್ರೆ ಬರ್ತಾರೆ, ಅಥವಾ ನಿಮ್ಮ ರಿಲೇಷನ್ ಗಾಡಿ ಇದ್ದರೆ ಅವರಿಗೆ ಫೋನ್ ಮಾಡಿಬಿಟ್ಟು ಆಮೇಲೆ ನೀವು ಕಚ್ಚಿದ ಭಾಗದ ರಕ್ತವನ್ನೆಲ್ಲ ತೊಳೀರಿ. ಯಾಕೆ ಪಾಯ್ಸನ್ ಒಳಗಡೆ ಹೋಗೋದ್ರೊಟ್ಟಿಗೆ ಹೊರಗಡೆ ಸ್ವಲ್ಪ ಚೆಲ್ಲಿಕೊಂಡಿರುತ್ತೆ, ಅದೆಲ್ಲ ತೊಳೆದ ಮೇಲೆ ಗಾಯ ಯಾವತ್ತೂ ಮಾಡಬೇಡಿ. ಆದಷ್ಟು ಆ ಗಾಯದಲ್ಲಿ, ಫ್ರೆಶ್ ಗಾಯದಲ್ಲಿ ನೀವು ಹಿಂಡಿದ ರಕ್ತ ಬರುತ್ತೆ, ಫುಲ್ ಹಿಂಡಿ ತೆಗೀರಿ. ಆಮೇಲೆ ಕಟ್ಟನ್ನು 1 ಸೆಕೆಂಡ್ ಲೂಸ್ ಮಾಡಿ, ಪುನಃ ಅಷ್ಟೇ ಹದವಾಗಿ ಕಟ್ ಮಾಡಿ ಟೈಟ್ ಮಾಡಿ, ಆಮೇಲೆ ಪುನಃ ಹಿಂಡಿ, ಹೀಗೆ 4-5 ಸಲ ಹಿಂಡಿ ತೆಗೀರಿ. ಹಿಂಡಿ ತೆಗೆದ ಮೇಲೆ ಬಾಳೆ ದಿಂಡು, ಯಾವುದೇ ಜಾತಿಯ ಬಾಳೆ ಆಗುತ್ತೆ, ಅದು ದಂಡಿದೆ, ನಾವು ಪಲ್ಯ ಮಾಡ್ತೇವಲ್ಲ, ಆ ದಂಡನ್ನು ತಂದು ಸ್ವಲ್ಪ ಚೆಚ್ಚಿ ಬಿಟ್ಟು ಬಟ್ಟೆ ಹಿಂಡಿದರೆ ಜ್ಯೂಸ್ ಬರುತ್ತೆ, ಅದೊಂದು 2 ಗ್ಲಾಸ್ ಜ್ಯೂಸ್ ಕುಡಿಲಿಕ್ಕೆ ಕೊಡೋದು. ಇದೆಲ್ಲೂ ಬಾಳೆ ಸಿಗುತ್ತೆ. ಇಷ್ಟು ಮಾಡುವಾಗ ನಿಮಗೆ ಒಂದು 10 ನಿಮಿಷ ನಿಮಗೆ ಆಂಬುಲೆನ್ಸ್ ಬರ್ಬೋದು, ಅಥವಾ ನಿಮ್ಮ ಹತ್ತಿರ ಮನೆ ವೆಹಿಕಲ್ ಬರ್ಬೋದು. ಸೊ ಈ ವರ್ಷ ಚಿಕಿತ್ಸೆ ಮಾಡಿದರೆ ಅರ್ಧ ಗಂಟೆಯಲ್ಲಿ ಸಾಯುವ ವ್ಯಕ್ತಿಯನ್ನು 2 ಗಂಟೆ ಬದುಕಿಸ್ಬೋದು. ಇದು ನನ್ನ ಪ್ರಾಕ್ಟಿಕಲ್ ನಾಲೆಜು. ಸೊ ಅದರಿಂದಾಗಿ ನೀವು ಅಷ್ಟು ಮಾಡಿದರೆ ಇವತ್ತಿನ ದಿವಸ ಯಾರೂ ಹಾವು ಕಚ್ಚಿ ಸಾಯುವುದಿಲ್ಲ. ಎಲ್ಲಿಗೆ ಹೋಗ್ಬೇಕಂತ ಒಂದು ಕ್ವಶನು. ತಜ್ಞ ವೈದ್ಯರು, ಅದು ಹೋಮಿಯೋಪತಿ ಇರ್ಬೋದು, ಅಲೋಪತಿ ಇರ್ಬೋದು, ಆಯುರ್ವೇದಿಕ್ ಇರ್ಬೋದು, ಸರಿಯಾದ ನಾಲೆಜ್ ಇರೋಲ್ಲಿ ಹೋದರೆ 100% ಹಾವು ಕಚ್ಚಿ ಯಾರೂ ಸಾಯುವುದಿಲ್ಲ. ಇವತ್ತು ಯಾಕೆ ಆಸ್ಪತ್ರೆಗೆ ಹೋಗಿ ಸಾಯ್ತಾರೆ ಕೇಳಿದ್ರೆ, ಆಸ್ಪತ್ರೆಗೆ ಹೋದಕೊಳ್ಳಲ್ಲಿ ಡಾಕ್ಟರ್ ಬಂದು ಅಲ್ಲಿ ಕಾಯ್ತಾ ಇರೋದಿಲ್ಲ. ಕೆಲವು ಆಸ್ಪತ್ರೆ ಡಾಕ್ಟರ್ ಎಲ್ಲೋ ಹೋಗಿರ್ತಾರೆ, ಆಗ ವೆಯ್ಟ್ ಮಾಡ್ತಾರೆ, ಹೌದಾ ಅಲ್ವ ಅಂತ. ಅವ್ರಿಗೆ ಸಿಂಪ್ಟಮ್ಸ್ ಬರೋರು ಕಾಯ್ತಾರೆ, ಬೇರೆ ಸ್ವೆಲ್ಲಿಂಗ್ ಇದ್ರೆ ಆವಾಗ ಇವನಿಗೆ ವಿಷಯ ಏರಿರುತ್ತೆ. ಆಗ ಆ ರೀತಿ ಆಮೇಲೆ ಔಷಧಿ ಕೊಡುವಂಥದ್ದು ಕೆಲವೊಮ್ಮೆ ರಿಯಾಕ್ಷನ್ ಆಗ್ಬೋದು, ಅಥವಾ ಇವರ ಡಯಾಗ್ನೋಸ್ ರಾಂಗ್ ಆಗಿರ್ಬೋದು. ಆ ರೀತಿಯಲ್ಲಿ ವ್ಯಕ್ತಿ ಸಾಯ್ಬೋದೇ ವಿನ ನಿಜವಾಗಿ ಹಾವು ಕಚ್ಚಿದರೆ ಪಾಲಿಯಂಟೆನಮ್ ಇದೆ, ಎಲ್ಲ ಆಸ್ಪತ್ರೆ ರೆಡಿ ಇದೆ. ತಜ್ಞ ವೈದ್ಯರು ಬೇಕಷ್ಟೇ ಕೊಡಲಿಕ್ಕೆ. ವೈದ್ಯರು ಸರಿಯಾದಾಗಿ ಸಿಕ್ಕಿದರೆ ಖಂಡಿತವಾಗಿ ಹಾವು ಕಚ್ಚಿದ್ರೆ ಎಲ್ಲೋ ಲಕ್ಷಗೊಬ್ಬ ಸಾಯ್ಬೋದು. ಅವನು ಆಯುಷ್ಯಗಟ್ಟೆ ಬೇರೆ ಬೇರೆ ಪ್ರಾಬ್ಲಮ್, ಅವನಿಗೆ ಕಿಡ್ನಿ ಪ್ರಾಬ್ಲಮ್ ಬಂದಿರ್ಬೋದು, ಲಿವರ್ ಪ್ರಾಬ್ಲಮ್, ಆ ರೀತಿ ಸಾಯ್ಬೋದು ವಿನ ವಿಷದಿಂದಾಗಿ ಸಾಯುವಂಥದ್ದು ಖಂಡಿತವಾಗಿ ತಪ್ಪಿಸ್ಲಿಕ್ಕೆ ಆಗತ್ತೆ. ಸರ್, ಇವಾಗ ಹಾವು ಕಚ್ಚಿ ಅದ್ರ ಬಗ್ಗೆ ಮಾತಾಡಿದ್ವಿ. ಈಗ ನಿಮ್ಮ ಹತ್ರ ಕರ್ಕೊಂಡ್ಬರ್ಬೇಕಾದ್ರೆ ಒಂದು ಹಾವು ಕಚ್ಚಿ, ಈಗ ನಿಮ್ಮ ಊರು ಪುತ್ತೂರು, ಇಲ್ಲಿಂದ ದೂರದಿಂದ ನಿಮ್ಮ ಹತ್ರ ಕರ್ಕೊಂಡ್ಬರ್ಬೇಕು, ಎಷ್ಟು ಹಾವು ಕಚ್ಚಿ ಎಷ್ಟು ಅವರಲ್ಲಿ ತಗೊಂಡ್ಬಂದ್ರೆ ನಿಮಗೆ ಅವರನ್ನು ರಿಕವರ್ ಮಾಡ್ಬೋದು? ನೋಡಿ, ಸಾಮಾನ್ಯವಾಗಿ ನಮ್ಮಲ್ಲಿ ಪುತ್ತೂರು ತಾಲೂಕೊಳಗೆ ಎಲ್ಲಿ ಅವರು ಇದ್ದರೆ ನಮ್ಮಲ್ಲಿ ಕರ್ಕೊಂಡ್ಬರೋದು. ಈಗ ಉದಾಹರಣೆ ಇಲ್ಲಿಂದ ಒಂದು 50 ಕಿಲೋಮೀಟರ್ ದೂರದಿಂದ ಕರ್ಕೊಂಡ್ಬರೋದಾದ್ರೆ, ಅಲ್ಲಿಂದ ಇಲ್ಲಿ ಬರುವಾಗಲೇ ಉದಾಹರಣೆ ನಾಗರ ಅಥವಾ ಕ್ರೈಟ್ ಆದರೆ ಅರ್ಧ ಗಂಟೆ, ಫುಲ್ ಬೈಟ್ ಆದರೆ ಅರ್ಧ ಗಂಟೆ ವಿಷಯ ಇರುತ್ತೆ, ನಾವು ಕೋಮಕ್ಕೆ ಹೋಗಿ ಬಿಡ್ತಾರೆ, ಆಗ ರಿಸ್ಕ್ ಇದೆ. ಹಾಗಾಗಿ ನಿಯರೆಸ್ಟ್ ಆಸ್ಪತ್ರೆ ಯಾವುದಿದೆ ಅಲ್ಲಿಗೆ ಹೋಗ್ಬೇಕು, ನನ್ನನ್ನೇ ಹುಡ್ಕೊಂಡು ಬರಬಾರ್ದು. ನೀವು ನನ್ನಲ್ಲಿ ಯಾವಾಗ ಬರ್ಬೋದು, ನಿಯರೆಸ್ಟ್ ಇದ್ದರೆ ನೀವು ಎನಿ ಟೈಮ್ ಬರ್ಬೋದು. 50 ಕಿಲೋಮೀಟರ್ ದೂರ ಇದ್ದರೆ ನೀವು ಹತ್ತಿರ ಯಾವ ಆಸ್ಪತ್ರೆ ಇದೋ ಅದಕ್ಕೆ ಹೋಗಿ ಅಲ್ಲಿ ಚಿಕಿತ್ಸೆ ತಗೊಳ್ಳಿ. ಚಿಕಿತ್ಸೆ ತಗೊಂಡ ನಂತರ ಪಾಯ್ಸನ್ ನ್ಯೂಟ್ರಲ್ ಆದ ನಂತರ ಸೆಕೆಂಡು ಅಲ್ಲಿ ಸ್ವೆಲ್ಲಿಂಗ್ ಹೋಗೋದಿಲ್ಲ, ಅಥವಾ ಗುಳ್ಳೆ ಒಂದು, ಈಗ ವೈಪರ್ ಇಲ್ಲಾದರೆ ಪಸ್ ಆಗುತ್ತೆ, ಅದು ಬೇಗ ಗುಣ ಆಗೋದಿಲ್ಲ, ಗ್ಯಾಂಗ್ರೀನ್ ಆಗುತ್ತೆ. ಅದನ್ನ ಕುಯ್ದು ಆಪ್ರೇಷನ್ ಮಾಡ್ತಾ ಇರ್ತಾರೆ, ಮಾಡಿದಷ್ಟು ಜಾಸ್ತಿ ಆಗ್ತಾ ಇರುತ್ತೆ, ಕೆಲವು ಕೊಳಿತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ನೀವು 500 ಕಿಲೋಮೀಟರ್ ದೂರದಿಂದ ಕೂಡ ಬರ್ಬೋದು. ನನಗೆ ಗುಲ್ಬರ್ಗ, ಧಾರವಾಡದಿಂದೆಲ್ಲ ಬರ್ತಾರೆ ಕೊಳ್ತದ್ದು, 4-5 ತಿಂಗಳ ನಂತರ ಮಂಡಲದ ಹಾವು ಕಚ್ಚಿತ್ತು, ಕಾಲು ಕೊಳ್ತಿತ್ತು, ಕಾಲು ಎಂಪ್ಯೂಟ್ ಮಾಡಲಿಕ್ಕೆ ಹೇಳಿದರು ಅಂತ. ಅಂಥದ್ದೆಲ್ಲ ಎಂಪ್ಯೂಟ್ ಮಾಡದೆ 100% ನಾನು ಕ್ಯೂರ್ ಮಾಡ್ತಾ ಇದ್ದೇನೆ. ನನಗೆ ತುಮಕೂರಿಂದ ಬರುತ್ತೆ, ಬೆಂಗಳೂರಿಂದ ಬರುತ್ತೆ, ಮಣಿಪಾಲದಿಂದ ಬರುತ್ತೆ, ತುಂಬ ಕೇಸ್ಗಳು ಬರುತ್ತೆ, ಯಾವುದು ಫೇಲ್ ಆಗಲಿಲ್ಲ, ಸಕ್ಸಸ್ ಮಾಡ್ತಾ ಇದ್ದೇನೆ. ಸರ್, ಹಾವು ಕಚ್ಚೋ ಬಗ್ಗೆ ಮಾತಾಡ್ತಾ ಇದ್ವಿ. ಮತ್ತೊಂದು, ಇವಾಗ ನಮಗೆಲ್ಲ ಅದರ ಬಗ್ಗೆ ಜ್ಞಾನ ಇಲ್ಲ. ಬಂದರೆ ಹಾವು ಅಂದರೆ ಹಾವು, ಎಲ್ಲ ನಮ್ಮ ಕಣ್ಣಿಗೆ ಹಾವು ಹಾಗೆ. ಸೊ ಅವಾಗ ನಮ್ಗೆ ಏನಾದರೂ ಕಚ್ಚಿರುತ್ತೆ, ನಮ್ಮವ್ರಿಗೆ ಯಾರಿಗಾದರೂ ಕಚ್ಚಿರುತ್ತೆ. ಸೊ ಅವ್ರು ಬಂದು ನನಗೆ ಕಚ್ಚಿದೆ ಅಂತ, ಅದು ನಾವು ನೋಡಿರಲ್ಲ ಯಾವುದು ಅಂತ. ಅವಾಗ ಹೇಗೆ ತಿಳ್ಕೊಳ್ಳೋದು ಅದು ನಮ್ಮ ಸ್ಟಾರ್ಟಿಂಗ್ ಇದು ಪಾಯ್ಸನ ಅಲ್ಲ ನಾನ್ ಪಾಯ್ಸನ ಕಚ್ಚಿರೋದು ಅಂತ ನಾವು ಹೇಗೆ ತಿಳ್ಕೊಳ್ಳೋದು? ಮತ್ತೊಂದು, ನಮ್ಮ ಕಣ್ಣೆದುರುಗಡೆನೇ ಇದ್ದರೆ ಕೂಡ, ಓಡಾಡ್ತಿದ್ರು ಕೂಡ ನಮಗೆ ಅದನ್ನು ಐಡೆಂಟಿಫೈ ಮಾಡೋಕ್ಕಾಗಲ್ಲ. ನಾವು ನೋಡಿನೂ ಐಡೆಂಟಿಫೈ ಮಾಡೋಕ್ಕಾಗುತ್ತಾ ಇದು ವಿಷಕಾರಿ ಅಲ್ಲ, ಐಡೆಂಟಿಫೈ ಮಾಡೋಕ್ಕಾಗುತ್ತಾ? ಸಾಮಾನ್ಯವಾಗಿ ವಿಷಯದ ಐಡೆಂಟಿಫೈ ಒಂದು 3 ಹಾವನ್ನು ಈಸಿಯಾಗಿ ಮಾಡ್ಬೋದು. ನಾಗರಾವು ಅದರಲ್ಲಿ ಹೆಡೆ ತೆಗಿತದೆ,
ಆಮೇಲೆ ವಿ ಮಾರ್ಕ್ ಇರುತ್ತೆ, ಅಥವಾ ಎಡೆ ತೆಗೆದು ನಿಮ್ಗೆ ನಾಗರಹೊಂದು ಗೊತ್ತಾಗುತ್ತೆ ವಿಷ ಅಂತ. ಇನ್ನೊಂದು ವೈಪರ್ ಮಂಡದಾವಲ್ಲಿ ನಿಮಗೆ ವಿ ಶೇಪ್ ತಲೆ ಇರುತ್ತೆ, ಕಣ್ಣಷ್ಟು ದೊಡ್ಡದು ಮೂಗಿನ ಹೋಲ್ಸ್ ಇರುತ್ತೆ, ಮೈಯಲ್ಲಿ ರೌಂಡ್ ರೌಂಡ್ ಇರ್ಬೋದು ಇಲ್ಲದೆ ಇರ್ಬೋದು, ಆದರೆ ಮೂಗು ಕಣ್ಣು ಒಂದೇ ರೀತಿ ಇರುತ್ತೆ, ಹೋಲ್ಸಿನಷ್ಟು ಮೂಗಿನ ಹೋಲ್ಸಿನಷ್ಟು ದೊಡ್ಡದು ಕಣ್ಣಿನ ಇದಿರುತ್ತೆ. ಸೊ ಇದು ಈಸಿಯಾಗಿ ನೋಡ್ಬೋದು. ಉಳಿದದೆಲ್ಲ ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ. ಅದಕ್ಕೆ ಏನು ಮಾಡಿ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಎಲ್ಲರದ್ದು ಈಗ ಕ್ಯಾಮರಾ ಒಂದು ಇದ್ದೇ ಇರುತ್ತೆ, ಮೊಬೈಲ್ ಇರುತ್ತೆ. ಸೊ ನೀವು ಇಮಿಡಿಯೇಟ್ ಅವಕಾಶ ಅಂತ ಫಸ್ಟ್ ಏಡ್ ನಾನು ಹೇಳಿದ್ ಮಾಡಿಕೊಂಡು ಅದರ ಫೋಟೋ ಸಾಧ್ಯತೆ ತೆಗೀರಿ, ಇಲ್ಲ ತಲೆಯಲ್ಲಿ ಅದನ್ನು ಫೀಡ್ ಮಾಡ್ಕೊಳ್ಳಿ ಯಾವ ಕಲರ್ ಹೇಗಿದೆ ಅಂತ ಹುಡ್ಕೊಂಡು ಹೋಗಬೇಡಿ. ಆಗ ನನಗೆ ನನ್ನ ನಂಬರ್ ಇಟ್ಕೊಂಡು ನನಗೆ ಫೋನ್ ಮಾಡಿ ಕೇಳ್ಬೋದು. ಬೈ ಚಾನ್ಸ್ ನೀವು ಫೋಟೋ ತೆಗೆದಿದ್ರೆ ಆ ಫೋಟೋನ ಸೆಂಡ್ ಮಾಡಿದರೆ ನಿಮ್ಗೆ ಅದು ವಿಷಯ ಹೌದಲ್ಲ ಅಂತ ಹೇಳ್ಬೋದು. ಹಾಗೆ ದಿಢೀರಂತ ಒಂದು ದಿವಸ ಒಂದು ಫೋಟೋ ನೋಡಿಕೊಳ್ಳೆ ಹೇಳಲಿಕ್ಕೆ ಆಗೋದಿಲ್ಲ. ಬರೀ ನಾಗರ ಮಂಡಲದವು ಹೇಳ್ಬೋದು, ಉಳಿದದೆಲ್ಲ ಪ್ರಾಕ್ಟಿಕಲ್ ನಾಲೆಜ್ ಮೇಲೆ ಬರಬೇಕು. ಒಂದು 10 ಸಲ ನೀವು ಅದ್ರ ಬಗ್ಗೆ ಫೋಟೋ ನೋಡ್ಕೊಂಡು ಅಧ್ಯಯನ ಮಾಡಬೇಕು. ಯಾಕಂದರೆ ಕಲ್ಲರಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಇರುತ್ತೆ, ಅಂದಾಗ ಅದನ್ನು ನೋಟ್ ಮಾಡಬೇಕಾಗತ್ತೆ. ಅಂದ್ರೆ ಈಗ ನಮ್ಮ ಮನೆಗೆ ಬಂದಿದೆ, ಏನ್ ನಮಗೆ ಏನ್ ಮಾಡಿಲ್ಲ, ನಮ್ಮ ಮನೆಗೆ ಬಂದಿದೆ, ವಿಷಕಾರಿ ಆದ್ರೆ ಅಲ್ಲೇ ಇದ್ರೆ ಸ್ವಲ್ಪ ಅದಕ್ಕೆ ಬಹಳ ಈಸಿ ಅಂದ್ರೆ ನಿಮ್ಮ ಮನೆಗೆ ಬಂತು ಅಂತ ಆದ್ರೆ ಹಾವು, ನಿಮ್ಗೆ ಅದು ವಿಷಯ ಹೌದಲ್ಲ ಅಂತ ಗೊತ್ತಿಲ್ಲ, ನಿಮ್ಗೆ ಭಯ ಇದೆ. ಆಗ ಒಂದು ಅದನ್ನ ಫಸ್ಟ್ ಫೋಟೋ ತೆಗಿರಿ, ಒಂದು 3-4 ಫೋಟೋ ತೆಗಿರಿ. ಫೋಟೋ ತೆಗೆದು ನನಗೆ ಸೆಂಡ್ ಮಾಡಿ, ನಂಬರ್ ಕೊಡ್ತೇನೆ. ಸೊ ಸೆಂಡ್ ಮಾಡಿದ್ರೆ ನಂಗೆ ಕೂಡಲೇ ಫೋನ್ ಮಾಡಿ ಹೇಳ್ಬೇಕು, ಇಂಥ ಒಂದು ಹಾವು ಬಂದೆ, ನಾವು ಸೆಂಡ್ ಮಾಡಿದ್ದೇವೆ, ನೀವು ಹೇಳಿ ಅಂತ. ಸೊ ನೋಡಿ ನಾನು ಇದು ವಿಷ ಹೌದಲ್ವ ಅಂತ ಹೇಳ್ತೇನೆ. ವಿಷ ಅಂತೇಳಿ ನೀವು ಕೋಲ ನಿಧಾನ ಹೊರಗೆ ಹಾಕಿ, ವಿಷ ಇಲ್ಲದಿದ್ದು ನೀವು ಸೀದಾ ಕೋಲಲ್ಲಿ ಹೊರಗೆ ಹಾಕ್ಬೋದು. ಅಥವಾ ಗೋಡೆ ಸೈಡಿಗೆ ಒಂದು 2 ಇಂಚಿನ ಪೈಪ್ ಇಟ್ಟು ಕೋಲ ನಿಧಾನ ದೂರ ತಗೋ, ಒಂದು ಕಡೆ ಹ್ಯಾಂಡ್ ಕ್ಯಾಪ್ ಹಾಕೊಳ್ಳಿ, ದೂರ ತೆಗೆದ್ರೆ ಅದು ಬಿಲ್ ಅಂತ ಸಡನ್ ಹಾವಿಗೆ ಬೆಳಕಂದ್ರೆ ಆಗೋದಿಲ್ಲ, ಅದು ಬಿಲ್ ಹಾಗೆ ಹೋಲಿಸ್ಕೊಂಡು ಸೀದಾ ಒಳಗಡೆ ಹೋಗಿ ಬಿಡುತ್ತೆ. ಅದು ಮೇಲೆ ಮಾಡಿ ಸ್ವಲ್ಪ ಹೊರಗೆ ಬಿಟ್ಟರೆ ಹೋಗುತ್ತೆ. ಆಮೇಲೆ ನಾನು ಹೇಳ್ತೇನೆ, ಅದು ನನಗೆ ಫೋನ್ ಮಾಡಿ, ನೀವು ಹಗಲು ರಾತ್ರಿ ನೋಡಬೇಡಿ, ಒಂದು 24 ಗಂಟೆಗೆ ನನಗೆ ಫೋನ್ ಮಾಡ್ಬೋದು. ಯಾಕೆ ನಿಮ್ಗೆ ಅವಶ್ಯಕತೆ ಇರುವಾಗ ನನಗೆ ಫೋನ್ ಮಾಡೋದ್ರಿಂದ ನನಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿದರೆ ನಾನು ಕಲಿತ ವಿದ್ಯೆಗೆ ಬೆಲೆ ಇಲ್ಲ. ಹಾಗಾಗಿ ನಾನು ಯಾರ ಹತ್ರ ಹಣ ತಗೊಳ್ಳೋದು ಇಲ್ಲ, ನಂದು ಏನಿದ್ರು ಫ್ರೀ ಸರ್ವಿಸು. ಹಾವು ಬಂದರೆ ಕಚ್ಚಿದ್ರೆ ಮೆಡಿಸಿನ್ಗೆ ನಾನು ತಗೊಳ್ತೇನೆ, ಬಟ್ ಹಿಡಿಯೋದಕ್ಕೆ ತಗೊಳ್ಳೋದಿಲ್ಲ, ಅಥವಾ ಐಡೆಂಟಿಫಿಕೇಶನ್ ಮಾಡಿದ್ದಕ್ಕೆ ಕನ್ಸಲ್ಟಿಂಗಿಗೆಲ್ಲ ನಾನು ಹಣ ತಗೊಳ್ಳೋದಿಲ್ಲ. ಅದೆಲ್ಲ ನಂದು ಫ್ರೀ ಸರ್ವಿಸು. ಮತ್ತೊಂದು ಹೇಳಿದ್ರೆ ನೀವು ಹಾವುಗಳಿಗೆ ಬೆಳಕಂದ್ರೆ ಇಷ್ಟ ಇಲ್ಲ. ನಾವು ಕೇಳಿರ್ತೀವಿ ಕಡಂಬಲೆ, ಅದೆಲ್ಲ ನಮ್ಮ ಮನೆಗೆ ಬಂದಿರುತ್ತೆ. ಅವು ರಾತ್ರಿ ಅದಕ್ಕೆ ಚಂದ ಕಾಣಿಸುತ್ತೆ, ಹಗಲೆಲ್ಲ ಕಾಣಿಸಲ್ಲ. ಅದು ರಾತ್ರಿ ಬಂದ್ರೆ ಅದು ಕಣ್ಣಿಗೆ ಟಾರ್ಚ್ ಆಗ್ತದೆ, ಅದು ಎಲ್ಲ ಹೋಗುತ್ತೆ. ಇದು ನಿಜಾನಾ? ಆ್ಯಕ್ಚುಲಿ ಕೆಲವು ಹಾವುಗಳು ನೈಟ್ ಸಂಚಾರ, ಕೆಲವು ಹಾವುಗಳು ಡೇ ಸಂಚಾರ. ಹೆಚ್ಚಾಗಿ ಪಾಯ್ಸನ್ ಎಲ್ಲ ನೈಟೇ ಜಾಸ್ತಿ, ಕೆಲವು ಡೇ ಇದೆ. ಈಗ ನಾಗರಾವು ಡೇ ಸಂಚಾರ, ಆದರೆ ಕ್ರೈಟ್ ಅಂತ ಹೇಳ್ತವೆ, ಕಾಮನ್ ಕ್ರೈಟ್ ಅಂತ, ಕಡಂಬಳ ಕಟ್ಟಬಳ ಕರೆ ಹೇಳ್ತವೆ, ಅವು ರಾತ್ರಿ ಸಂಚಾರ, ಅವು ಹಗಲು ಬರೋದಿಲ್ಲ. ಅವಕ್ಕೆ ಬೆಳಕು ನೋಡಿದರೆ ಆಗೋದಿಲ್ಲ, ರಾತ್ರಿ ಕಾಣ್ತದೆ. ರಾತ್ರಿ ಕತ್ತಲಲ್ಲಿ ಕಣ್ಣು ಕಾಣುತ್ತೆ. ನೀವು ಟಾರ್ಚ್ ಹಾಕಿದ ಕೂಡಲೇ ಒಂದು ಸೌಂಡ್ ಮಾಡುತ್ತೆ, ಇಲ್ಲ ಕತ್ತಲಲ್ಲಿ ಕೂಡಲೇ ಔತ್ಕೊಂಡು ಬಿಡುತ್ತೆ. ಈಗ ವೈಪರ್ ಎಲ್ಲ ಟಾರ್ಚ್ ಹಾಕಿ ಅದು ಬುಸ್ಕೊಡ್ತದೆ, ಹಾರತ್ತೆ ಅಂತ ಹೇಳ್ತಾರೆ. ಅಂದರೆ ಇರಿಟೇಷನ್, ನಮಗೆ ಕಣ್ಣಿಗೆ ಟಾರ್ಚ್ ಹಾಕಿದ್ರೆ ಹೇಗಾಗುತ್ತೆ ಹಾಗೆ ಅವಕ್ಕೂ ಇರಿಟೇಷನ್ ಆಗುತ್ತೆ. ಹಾಗೆ ಅವಕ್ಕೆ ಲೈಟ್ ಕಂಡ್ರೆ ಆಗೋದಿಲ್ಲ, ಅವು ಕತ್ತಲಲ್ಲಿ ಸಂಚಾರ, ರಾತ್ರಿ ತಿರುಗುವ ಹಾವುಗಳೆಲ್ಲ ಅವಕ್ಕೆ ಕತ್ತಲಿಗೆ ಅಡ್ಜಸ್ಟ್ ಆಗಿರ್ತವೆ, ಬೆಳಕೆ ಅಡ್ಜಸ್ಟ್ ಆಗಿರೋದಿಲ್ಲ. ಆಗ ಬೆಳಕು ಕಂಡು ಕೂಡಲೇ ಅವು ಇರಿಟೇಷನ್ ಆಗಿ ನಿಮ್ಗೆ ರಿಯಾಕ್ಷನ್ ತೋರಿಸ್ಬೋದು. ಸರ್, ಇವಾಗ ನೀವಿಲ್ಲಿದ್ದೀರಾ, ಅದಲ್ಲಿದೆ, ನಿಮ್ಮ ಹತ್ರ ನೀವು ಅದಕ್ಕೆ ಕಾಣಿಸಿರ್ತೀರಾ? ಕಾಣಿಸುತ್ತಾರಾ? ಇಲ್ಲ, ಅದು ಹಾವು ಮನುಷ್ಯ ಅಂತ ಹೇಳೋದು ಲೆಕ್ಕ ಹಾಕೋದಿಲ್ಲ. ಹಾವು ಸಾಮಾನ್ಯವಾಗಿ ಆಹಾರದ ಸ್ಮೆಲ್ ಹಿಡ್ಕೊಂಡು, ಅಂದ್ರೆ ಹಾವು ನಾಲಿಗೆ ಹೊರಗೆ ಹಾಕೊಂಡು ಬರ್ತಾ ಇರುತ್ತೆ, ಆ ನಾಲಿಗೆ ಮುಖಾಂತರ ಅದರ ಆಹಾರ ಗುರ್ತ ಹಿಡಿದು ಇಲ್ಲಿ ಆ ಕಪ್ಪೆಯ ಅಥವಾ ನೀರುಂಟ ಅಂತ ಹಾಗೆ ಹುಡ್ಕೊಂಡು ಆ ದಾರಿಯಲ್ಲಿ ಹೋಗುವಾಗ ನಾವು ಎದುರು ಸಿಕ್ಕಿದ್ರೆ ನೋಡದೆ ಮೆಟ್ಟಿದ್ರೆ ಕಚ್ಚಬಹುದು, ಅದಕ್ಕೆ ನೋವಾಯ್ತು ಕಚ್ಚಿತ್ತು. ಇಲ್ಲೇ ಇದ್ರೆ ನಾವು ಸ್ವಲ್ಪ ಹತ್ತಿರ ಪಾತ್ರ ಅದೃಷ್ಟಿಗೆ ಆಹಾರ ಹೊಡ್ಕೊಂಡು ಸೀದಾ ಹೋಗುತ್ತೆ, ನಮ್ಗೇನು ಮಾಡೋದಿಲ್ಲ. ಮನುಷ್ಯನಿಗೆ ಬೇಕು ಅಂತ ಅದು ಕಚ್ಚಲಿಕ್ಕೆ ಬರೋದಿಲ್ಲ. ರಾತ್ರಿ ಅದು ಅದಕ್ಕೆ ಅಂದ್ರೆ ನೀವು ಕಚ್ಚಲಿಕ್ಕೆ ಬರ್ತದೆ ಅಂತಲ್ಲ, ನೀವು ಕಾಣಿಸ್ತೀರಾ ಅದಕ್ಕೆ ಅಲ್ಲ? ಅಂದಾಜು ಇಲ್ಲ, ರಾತ್ರಿ ಅದು ಅದರ ಪಾಡಿಗೆ ಅದು ಹೋಗುತ್ತೆ, ಸ್ಮೆಲ್ ಆಹಾರ ಹೊಡ್ಕೊಂಡು ಹೋಗುತ್ತೆ. ಅದೇನು ಗ್ರಹಿಸ್ಕೊಳ್ತದೆ ಅಂದ್ರೆ ನಾವು ನಡೆಯುವ ಸಪ್ಪಲ್ಲ ಉಂಟಲ್ಲ, ಅದಕ್ಕೆ ಹಿಂದಿನ ಕಾಲದಲ್ಲಿ ಚರ್ಪರ ಮೆಟ್ಲು ಅಂತ ಇತ್ತು. ಮೆಟ್ಟು ಅಂತ ಅಂದ್ರೆ ಚರಪರ ಮೆಟ್ಟು ಅಂದ್ರೆ ಲೆದರಿಂದ ಮಾಡೋದು, ನಡೆಯುವಾಗ ಚರಪರ ಸೌಂಡ್ ಆಗೋದು. ಈ ಕಾಡು ಏರಿಯಾದಲ್ಲಿ ತೋಟದಲ್ಲೆಲ್ಲ ಹೋಗುವಾಗ ಆ ನಡ್ಕೊಂಡು ಸೌಂಡಿಗೆ ವೈಬ್ರೇಷನ್ ಐತಲ್ಲ, ಹಾವು ದಾರಿ ಇದ್ದು ಹೆದರಿ ಬಿಟ್ಟು ಹೊರಗೆ ಹೋಗ್ತಿದ್ರು. ಹಾಗೆ ನಾವು ನಡೆಯೋಗಳು ಕೂಡ ಆ ವೈಬ್ರೇಷನ್ಗೆ ಹಾವು ನಮ್ಮ ಸೈಡಿಗೆ ಬರುವುದಿಲ್ಲ, ಇಲ್ಲೇನೋ ಸೌಂಡ್ ಇದೆ ಅಂತ ಅದು ತಿರುಗಿ ಹೋಗುತ್ತೆ. ಮತ್ತೊಂದು ಭಯದಿಂದ ಹೋಗುತ್ತೆ ಅಂತ ಹೇಳಿದ್ರೆ, ಹಾವುಗಳು ನಮಗೆ ಕಚ್ಚಕ್ಕೆ ಬರುತ್ತೆ, ಅದಕ್ಕೆ ಕೋಪ ಜಾಸ್ತಿಯಾ, ನಮ್ಮ ಮೇಲೆ ದ್ವೇಷ ಮಾಡಬೇಕು ಅಂತ ನಾವೇನಾದ್ರು ತೊಂದರೆ ಮಾಡಿದ್ರೆ, ಇಲ್ಲ ಅದಕ್ಕೆ ಭಯ ಜಾಸ್ತಿಯಾ ಎಲ್ಲ ಹಾವಿಗೂ? ಯೂಶುವಲ್ ಆಗಿ ಎಲ್ಲೂ ಕೂತ ವ್ಯಕ್ತಿಗೆ ಮಲಗಿದ ವ್ಯಕ್ತಿ ಕಚ್ಚಿದಿಲ್ಲ. ಮಲಗಿದಾಗ ಕಚ್ಚಿದುಂಟು. ರ್ಯಾರ್ ಕೇಸ್ ಹೇಗೆ ಅಂದರೆ ಬೆಕ್ಕು ಮನೆ ಸಾಕಿದ್ರೆ ಅಥವಾ ಹಳ್ಳಿಯ ಮನೆಯಲ್ಲಿ
ವಿಷದ ಹಾವು ಬೆಕ್ಕಿಂದ ತಪ್ಪಿಸ್ಕೊಳ್ಳಿಕ್ಕೆ ಚಾಪೆ ಅಡಿ ಹೋಗುತ್ತೆ. ನಾವು ಚಾಪೆ ಸರಿ ಕೊಡಕದೆ ಹಾಸಿ ಮಲಗ್ತೇವೆ. ಅದ್ರ ಮೇಲೆ ಮಲಗಿದ ಅದಕ್ಕೆ ನೋವಾದ್ರೆ ಆಗ ಕಚ್ಚಬಹುದು. ಅದು ಬಿಟ್ರೆ ಸುಮ್ಮನೆ ಮಲಗಿದ ವ್ಯಕ್ತಿಗೆ, ಸುಮ್ಮನೆ ಕೂತ ವ್ಯಕ್ತಿಗೆ, ನಿತ್ಯ ವ್ಯಕ್ತಿಗೆ ಎಲ್ಲಿಯೂ ಕಚ್ಚಿದ ರೆಕಾರ್ಡು ಇಲ್ಲ. ಅಂದಾಗಿ ಹಾವಿಗೆ ನೋವಾದಾಗ ಮಾತ್ರ ಕಚ್ಚುತ್ತೆ. ನೋವಾಗದಿದ್ರೆ ನೀವು ನಿತ್ತರೂ ಕೂಡ ನಿಮ್ಮ ಮೇಲೆ ಹಾವು ಪಾಸ್ ಆಗಲಿ ಅದು ಬೈಟ್ ಮಾಡುವುದೇ ಇಲ್ಲ. ಯಾಕೆ ನಾವು ಅದರ ಆಹಾರ ಅಲ್ಲ. ನಾವೇ ಈಗ ನಾವೇ ಏನಾದ್ರೂ ಅನ್ಯಾಯ ಮಾಡಿಲ್ಲ, ಬೇರೆ ಯಾವುದೋ ಒಂದು ಅದಕ್ಕೆ ಅನ್ಯಾಯ ಮಾಡಿ ಆ ಕೋಪದಲ್ಲಿ ನಮಗೂ ಕಚ್ಕೊಂಡು ಹೋಗುತ್ತಾ? ಇಲ್ಲ, ಯಾರಿಗೂ ಒಬ್ರು ಪೆಟ್ಟು ಮಾಡಿದ್ರು ಅಂತ ಆದ್ರೆ, ಕೋಪ ಬಂತು ಅಂತ ಆದ್ರೆ ಇನ್ನೊಬ್ರಿಗೆ ಅದು ಕಚ್ಚಲಿಕ್ಕೆ ಹೋಗುದಿಲ್ಲ. ಅದ್ರ ಎದುರಿಗೆ ನೀವು ಪಾಸ್ ಆಗುವಾಗ ಯಾವ ವಸ್ತು ಬಂದ್ರೂ ಕೂಡ ಕೋಪದಲ್ಲಿ ಅದು ಕಚ್ಚುವುದು ಸಹಜ. ಯಾವುದೇ ಜೀವಿ ಆದ್ರೂ ಹಾಗೆ ಮಾಡುತ್ತೆ. ಅದು ಬಿಟ್ರೆ ನಿಮ್ಮ ಮೇಲೆ ಪರ್ಟಿಕ್ಯುಲರ್ ದ್ವೇಷ ಇಟ್ಕೊಳ್ಳೋದಿಲ್ಲ. ಸಾಮಾನ್ಯವಾಗಿ ಒಳಗಡೆ ಮನೆ ಒಳಗಡೆ ಎಂಥದ್ದು ಸಾಮಂತಿಗೋ ಎಲ್ಲ ಹಾವಿತ್ತು, ನೋಡ್ಲಿಲ್ಲ, ಅವ್ರಿಗೆ ಕಚ್ಚಿ ಅವನ್ನ ಹಾಸ್ಪಿಟಲ್ ಕರ್ಕೊಂಡೋದ್ರು. ಆ ಹಾವು ದ್ವೇಷದಿಂದ ಮನೆಯಲ್ಲೇ ಇದೆ ಅಂತ ಹೇಳ್ತಾರೆ. ವಾಸ್ತವವಾಗಿ ದ್ವೇಷದಿಂದ ಇರುವುದಲ್ಲ, ಅದು ಗೊತ್ತಿಲ್ಲ, ಅದಕ್ಕೆ ನೋವಾಯ್ತು, ಕಚ್ಚಿತ್ತು, ಅದು ಮುಗೀತು. ಆಮೇಲೆ ಹೊರಗಡೆ ಹೋಗ್ಲಿ ದಾರಿ ಇಲ್ಲ, ನೀವೆಲ್ಲ ಬಾಗಿಲು ಬಂದ್ ಮಾಡಿರ್ತೀರ, ಅದು ಒಳಗಡೆ ಇರುತ್ತೆ. ಅದು ಬಿಟ್ಟರೆ ಇವನ್ನ ಪುನಃ ಸಾಯಿಸಬೇಕು, ಕಚ್ಚಬೇಕಂತ ಅದು ಮನೆಯಲ್ಲಿ ಇರುವಂಥದ್ದಲ್ಲ. ಮತ್ತೊಂದು ಹಾವುಗಳು ಸೌಂಡ್ ಮಾಡುತ್ತಾ, ಬುಸ್ಕುಡು? ಹಾವು ಸಾಮಾನ್ಯವಾಗಿ ನಾಗರ ಹಾವು, ಕನ್ನಡಿ ಹಾವು, ಆಮೇಲೆ ಜಂಗಲ್ ಕ್ಯಾಟ್ ಸ್ನೇಕ್ ಅಂತಿದೆ. ಇವಿಷ್ಟು ಸೌಂಡ್ ಮಾಡ್ತವೆ, ಶ್ ಅಂತ ಬುಸ್ಗುಡ್ತವೆ. ಇನ್ನು ಸಾಸ್ಕೇಳ್ ವೈಪರ್ ಅಂತಿದೆ, ಅದು ಮೈನ ಹೀಗೆ ತಿಕ್ಕೊಂಡು ಶ್ ಅಂತೇಳಿ ಸೌಂಡ್ ಮಾಡ್ತದೆ. ಮತ್ತೆ ಉಳಿದ ಹಾವು ಯಾವುದು ಕೂಗುದು ಅಥವಾ ವಿಸಿಲ್ ಹಾಕೋದು ಹಾಗಿಲ್ಲ, ಬುಸುಗುಟ್ಟುದು ಮಾತ್ರ. ವಿಸಿಲ್ ಹಾಕೋದು ಒಂದು ಹಕ್ಕಿ, ಹಾವಲ್ಲ. ಉದಾಹರಣೆ ಸಣ್ಣ ಮಕ್ಕಳಿಗೆಲ್ಲ ಬಿಸಿಲು ಹಾಕಿದ ರಾತ್ರಿ ಹಾವು ಬರುತ್ತೆ, ಬಿಸಿಲು ಹಾಕಬೇಡ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದ್ರೆ ಮಕ್ಕಳಿಗೆ ಭಯ ಇರುವುದು ಹಾವಿನ ಬಗ್ಗೆ ಮಾತ್ರ. ಹಾವು ಕಚ್ಚುತ್ತೆ, ಸಾಯ್ತಾರೆ, ನೋಡ್ತಾ ಇರ್ತಾರೆ. ಈ ಸಣ್ಣ ಮಕ್ಕಳಿಗೊಂದು ಮನೆಯವರು ಮಗುವನ್ನ ಹೆದರ್ಸ್ಲಿಕ್ಕೆ ಒಂದು 2 ಆಯುಧ ಇದೆ ಅವರ ಹತ್ರ. ಒಂದು ಅಮ್ಮ ತಾಯಿ ಬರ್ತಾನೆ, ಬೇಡು ಅಜ್ಜ ಬರ್ತಾನೆ, ಹಿಡ್ಕೊಂಡು ಹೋಗ್ತಾನೆ ಅಂತ. ಇನ್ನೊಂದು ಹಾವು ಬರುತ್ತೆ, ಕಚ್ಚುತ್ತೆ ಅಂತ. ಈ ಮಕ್ಕಳು ಬೆಳವಣಿಗೆ ಆದಾಗಿ ಅಮ್ಮ ತಾಯಿ ಗುಮ್ಮ ಎಲ್ಲ ಸುಳ್ಳು ಅಂತ ಗೊತ್ತಿರುತ್ತೆ, ಹಾವು ಕಚ್ಚೋದು ನೋಡ್ತಾರೆ, ಅಂದ್ರೆ ಹಾವಿನ ಭಯ ಹೋಗುದಿಲ್ಲ. ಅದರಿಂದಾಗಿ ಇವತ್ತು ಹೆಚ್ಚಿನವರಿಗೆ ಎಂಥ ದೊಡ್ಡ ಕಲೆಕ್ಟರ್ ಆದ್ರೂ ಕೂಡ, SP ಆದ್ರೂ ಕೂಡ ಅವರಿಗೆ ಹಾವು ಅಂದ್ರೆ ಹೆದರಿಕೆ ಅವರು ಬೇಕಷ್ಟು ಜನ ಇದ್ದಾರೆ, ನಾನು ನೋಡಿದ್ದೇನೆ. ಯಾಕೆಂದ್ರೆ ಆ ಸಣ್ಣ ಮಗುವಿಂದ ಬಂದ ಫೀಲಿಂಗ್ ಅದು ಪಕ್ಕ ತೆಗಿಲಿಕ್ಕೆ ಆಗುದಿಲ್ಲ, ತುಂಬಾ ಸಮಯ ಬೇಕಾಗತ್ತೆ. ಸೊ ಆ ರೀತಿಯಲ್ಲಿ ಭಯ ಆಗೋದು ಬಿಟ್ರೆ ವಾಸ್ತವವಾಗಿ ಇಲ್ಲ ಇದ್ರೆ ಹಾವನ್ನ ನಾವು ಅದು ಬಾಯದಿಂದ ಕಚ್ಚುತ್ತೆ, ಓಡಿಸ್ಕೊಂಡ್ ಬರುತ್ತೆ, ಅದೆಲ್ಲ ಸುಳ್ಳು ಕಲ್ಪನೆ. ಆದ್ರೆ ಅದನ್ನ ನಾವು ಮಿಸ್ಯೂಸ್ ಮಾಡ್ಕೊಂಡು, ಮಿಸ್ಯೂಸ್ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಮಗುವನ್ನ ಹೆದರ್ಸಬೇಕಾಗಿ ಹಾಗೆ ಮಾಡಿದೆವು. ಅದೇ ನಮ್ಮ ತಲೆ ಹಚ್ಚುಚ್ಕೊಂಡು ಇತ್ತು ಅಷ್ಟೇ. ವಾಸ್ತವವಾಗಿ ಹಾಗೆ ಇಟ್ಕೊಂಡು ಬಂದು ಕಚ್ಚೋದು ಅಥವಾ ಇದಿಲ್ಲ. ಬುಸುಗುಟ್ಟಿದಾಗ ನಮ್ಗೇನು ಮಾಡುದಿಲ್ಲ, ಬುಸುಗುಟ್ಟಿದಾಗ ವಿಶ್ವ ಗಾಳಿ ಬಿಡುತ್ತೆ ಅಂತಿದೆ. ಇಲ್ಲ, ಅದಕ್ಕೆ ಭಯ ಆದಾಗ ನಾವು ಸಡನ್ ಹೋದೆವು ಹತ್ರ, ಆಗ ನಾನಿದ್ದೆ ಅಂತ ಸಂಜೆಗಳು ಬುಸುಗುಡ್ತದೆ. ಅಥವಾ ನಾವು ಡಿಸ್ಟರ್ಬ್ ಮಾಡಿದೆವು, ಅದಕ್ಕೆ ದೂಡಿದೆವು, ಪೆಟ್ಟು ಮಾಡಿದೆವು, ಆಗಲೂ ಬುಸುಗುಡ್ತದೆ. ಅದಕ್ಕೆ ನೋವಾದಾಗ ಭಯ ಆದಾಗ ಬುಸುಗುಡ್ತವೆ. ಅದಿಲ್ಲ ಇದ್ರೆ ಸೈಲೆಂಟ್ ಆಗಿ ಮಲಗಿರ್ತವೆ. ಕೋಪ ಅಂದ್ರೆ ನೋವಾದ್ರೆ ಕೋಪ ಬರಲೇಬೇಕಲ್ಲ, ಅದು ನಮ್ಮ ಮೇಲೆ ಅಂತ ಅಲ್ಲ, ಅದು ರಿಯಾಕ್ಷನ್ ಕೊಡೋದು, ಕ್ರಿಯೆಗೆ ಕ್ರಿಯೆ.